We are studying through the pastoral epistles. ನಾವು ಸಭಾಪಾಲಕರ ಪತ್ರಿಕೆಯನ್ನ ಅಧ್ಯಯನ ಮಾಡ್ತಾ ಇದ್ದೇವೆ. We are in 1 Timothy chapter 5. ನಾವು 1ನೇ ತಿಮೋಥೆ 5ನೇ ಅಧ್ಯಾಯದಲ್ಲಿ ಇದ್ದೇವೆ. Even though letter is written to a person, it is actually instruction for the assembly. ಇದು ಒಬ್ಬ ವ್ಯಕ್ತಿಗತವಾಗಿ ಬರೆದಂತಹ ಪತ್ರಿಕೆ ಆಗಿದ್ದರೂ ಕೂಡ ಇದು ಸಭೆಗೆ ಕೊಟ್ಟಿರುವಂತಹ ನಿರ್ದೇಶನಗಳಾಗಿವೆ. Chapter 1, we saw Paul's direction to command to Timothy to correct the false teaching that was creeping in the local church. ನಾವು 2ನೇ ಅಧ್ಯಾಯದಲ್ಲಿ ನೋಡುತ್ತಾ ಬಂದೆವು. First chapter. 1ನೇ ಅಧ್ಯಾಯದಲ್ಲಿ ನೋಡುತ್ತಾ ಬಂದೆವು. ತಿಮೋಥೆಯನಿಗೆ ಪೌಲನು ಸಭೆಯಲ್ಲಿ ತೂರಿ ಬರುತ್ತಾ ಇದ್ದಂತಹ ಆ ದುರ್ಬೋಧನೆಗಳ ವಿಷಯದಲ್ಲಿ ಸರಿಪಡಿಸಬೇಕು ಎಂಬುದಾಗಿ ಅವನಿಗೆ ಆಜ್ಞಾಪನೆಯನ್ನು ಕೊಟ್ಟಿದ್ದನು. In chapter 2, he explained about the importance of prayer and sharing the word of God, the gospel. 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪೌಲನು ಸುವಾರ್ತೆಯನ್ನು ಸಾರುವುದರ ಅದರ ಮುಖ್ಯಾಂಶ ಮತ್ತು ನಾವು ಪ್ರಾರ್ಥನೆ ಮಾಡುವುದರಲ್ಲಿ ಇರುವಂತಹ ಆ ಒಂದು ಬಲದ ಕುರಿತಾಗಿ ಆತನು ಮಾತನಾಡುತ್ತಾ ಬಂದನು. In chapter 2, we also see the responsibilities of men and women in the assembly. ನಾವು 2ನೇ ಅಧ್ಯಾಯದಲ್ಲಿ ಸಭೆಯಲ್ಲಿ ಇರುವಂತಹ ಜವಾಬ್ದಾರಿಗಳು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇರುವಂತಹ ಜವಾಬ್ದಾರಿಗಳ ಕುರಿತಾಗಿ ನಾವು ನೋಡುತ್ತಾ ಬಂದೆವು. Chapter 3, we saw the teachings of the qualification of elders and deacons. ನಾವು 3ನೇ ಅಧ್ಯಾಯದಲ್ಲಿ ಸಭಾ ಹಿರಿಯರಿಗೆ ಮತ್ತು ಸಭಾ ಸೇವಕರಿಗೆ ಇರಬೇಕಾದಂತಹ ಅರ್ಹತೆಗಳ ಕುರಿತಾಗಿ ಪೌಲನು ಮಾಡಿದ ಬೋಧನೆಯನ್ನು ನೋಡ್ತಾ ಬಂದೆವು. We saw in chapter 3 and the mystery of godliness, the Lord Jesus Christ, his incarnation, his ministry, and what is he doing now. ನಾವು 3ನೇ ಅಧ್ಯಾಯದ ಕೊನೆಯಲ್ಲಿ ನಾವು ನೋಡುತ್ತಾ ಬಂದೆವು ಭಕ್ತಿ ಜೀವಿತಕ್ಕೆ ಬೇಕಾದಂತಹ ಆ ಒಂದು ಮರ್ಮದ ಕುರಿತಾಗಿ ಆತನು ಮಾತನಾಡುವಂತದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಹೇಗೆ ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಮನುಷ್ಯರಿಗೆ ಕಾಣಿಸಿಕೊಂಡನು, ಯಾವ ರೀತಿ ಆತನು ಲೋಕದಲ್ಲಿ ನಂಬಲ್ಪಟ್ಟನು, ಈ ವಿಷಯಗಳ ಕುರಿತಾಗಿ ನಾವು ನೋಡುತ್ತಾ ಬಂದೆವು. Chapter 4, again Paul tells us some will depart from the faith in the last days. ಮತ್ತು 4ನೇ ಅಧ್ಯಾಯದಲ್ಲಿ ಪೌಲನು ಹೇಳುತ್ತಾ ಬಂದನು ಕಡೆಯ ದಿನಗಳಲ್ಲಿ ಅನೇಕರು ತಮ್ಮ ನಂಬಿಕೆಯಿಂದ ಹಿಂಜಾರಿ ಹೋಗುತ್ತಾರೆ ಎಂಬುದಾಗಿ ಆತನು ಹೇಳುತ್ತಾ ಬಂದನು. Then the rest of the chapter 4 was instructions for Timothy as a servant of God, how he should watch his life and his teaching. ಮತ್ತು 4ನೇ ಅಧ್ಯಾಯದ ಉಳಿದ ಭಾಗವನ್ನು ನಾವು ನೋಡುವಾಗ ತಿಮೋಥೆಯನಿಗೆ ಪೌಲನು ಕೊಟ್ಟಂತ ನಿರ್ದೇಶನಗಳು, ಆತನು ದೇವರ ಸೇವಕನಾಗಿದ್ದುಕೊಂಡು ಸ್ವಾರ್ಥ ಸೇವಕನಾಗಿದ್ದುಕೊಂಡು ತನ್ನ ಜೀವಿತವನ್ನ ಹೇಗೆ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕು ಎಂಬುದಾಗಿ ಆತನು ಹೇಳುತ್ತಾ ಬಂದನು. When we came to chapter 5, it was instruction for Timothy how to how he has to deal with different group of people in the church. ಮತ್ತು 5ನೇ ಅಧ್ಯಾಯಕ್ಕೆ ನಾವು ಬರುವಾಗ ತಿಮೋಥೆಯನಿಗೆ ಪೌಲನು ನಿರ್ದೇಶನಗಳನ್ನು ಕೊಡುವವನಾಗಿ ಸಭೆಯಲ್ಲಿ ಇರುವಂತಹ ನಾನಾ ವಿಧವಾದಂತಹ ಗುಂಪಿನ ಜನರನ್ನ ಯಾವ ರೀತಿ ಆತನು ದೇವರ ಸನ್ನಿಧಿಯಲ್ಲಿ ನಡೆಸಬೇಕು ಎಂಬುದಾಗಿ ಆತನು ಹೇಳುತ್ತಾ ಬಂದನು. As a young servant of God, what should be his conduct with the elderly people, with the younger people, the elderly sisters and young sisters. ಯೌವನಸ್ಥ ದೇವರ ಸೇವಕನಾಗಿದ್ದುಕೊಂಡು ಸಭೆಯಲ್ಲಿ ಇರುವಂತಹ ಹಿರಿಯರ ಕುರಿತಾಗಿ ಮತ್ತು ಹಿರಿಯ ಹೆಂಗಸರ ಕುರಿತಾಗಿ, ಸಹೋದರರ ಕುರಿತಾಗಿ ಮತ್ತು ಯೌವನಸ್ಥ ಸಹೋದರಿಯರ ಕುರಿತಾಗಿ ಯಾವ ರೀತಿ ತನ್ನ ನಡವಳಿಕೆ ಅವರ ಕಡೆಗೆ ಇರಬೇಕು ಎಂಬುದಾಗಿಯೂ ಕೂಡ ಪೌಲನು ತಿಮೋಥೆಯನಿಗೆ ಬೋಧಿಸುತ್ತಾ ಬಂದನು. And the last week from verse 3 onwards, we looked at the important teachings about widows in the local church. ಮತ್ತು ಕಳೆದ ವಾರ ನಾವು 5ನೇ ಅಧ್ಯಾಯದ 3ನೇ ವಚನದಿಂದ ನಾವು ಓದುತ್ತಾ ಬಂದೆವು. ಅಲ್ಲಿ ಸ್ಥಳೀಯ ಸಭೆಯಲ್ಲಿ ಇರುವಂತಹ ವಿಧವೆಯರ ಕುರಿತಾಗಿ ಆತನು ಕೊಟ್ಟಂತಹ ಬೋಧನೆ, ಯಾವ ರೀತಿ ಅವರ ನಡೆಸಬೇಕೆಂಬುದಾಗಿ ಕೊಟ್ಟಂತಹ ಬೋಧನೆ ನೋಡಿದೆವು. We saw in the Bible that God has a special concern for widows and orphans and strangers. ಮತ್ತು ಸತ್ಯವೇದದಲ್ಲಿ ಇತರ ಕಡೆಗಳಲ್ಲಿ ನಮೂದಿಸಲ್ಪಟ್ಟಿರುವಂತಹ ದೇವರು ವಿಧವೆಯರನ್ನ ಮತ್ತು ಅನಾಥರನ್ನ, ದಿಕ್ಕಿಲ್ಲದವರನ್ನ ಹೇಗೆ ಪರಾಂಬರಿಸುತ್ತಾನೆ ಎಂಬಂತ ಅನೇಕ ವಚನಗಳನ್ನು ನಾವು ಸತ್ಯವೇದದಲ್ಲಿ ನೋಡುತ್ತಾ ಬಂದೆವು. In Acts 6, we see the early church had a ministry for widows. ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯದಲ್ಲಿ ನಾವು ನೋಡುತ್ತಾ ಬಂದೆವು, ಆದಿ ಸಭೆಯಲ್ಲಿಯೂ ಕೂಡ ವಿಧವೆಯರಿಗಾಗಿ ಒಂದು ಸೇವೆ ನಡೆಯುತ್ತಾ ಇತ್ತು ಸಭೆಯಲ್ಲಿ ಎಂಬುದಾಗಿ ನಾವು ನೋಡಿದೆವು. This epistle was written about 30 years later. ಈ ಒಂದು ತಿಮೋಥೆಯನಿಗೆ ಬರೆದ ಪತ್ರಿಕೆ ಆ ಒಂದು ಆದಿ ಸಭೆಯಲ್ಲಿ ವಿಧವೆಯರ ಕುರಿತಾಗಿ ಕೊಟ್ಟಿರುವಂತಹ ಬೋಧನೆ 30 ವರ್ಷದ ನಂತರ ಈ ಪತ್ರಿಕೆಯು ಬರೆಯಲ್ಪಟ್ಟಿದೆ.
By then, there were many widows in the church. It was becoming a burden for the church. ಆ ಒಂದು ಸಂದರ್ಭದಲ್ಲಿ ಸಭೆಯಲ್ಲಿ ಅನೇಕ ವಿಧವೆಯರು ಇದ್ದದ್ದನ್ನು ನಾವು ನೋಡುತ್ತೇವೆ ಮತ್ತು ವಿಧವೆಯರ ಕುರಿತಾದಂತಹ ಆ ಒಂದು ಸಂಗತಿ ಸಭೆಗೆ ಅದು ಭಾರವಾಗಿ ಇದ್ದಂತ ಸಂಗತಿಯಾಗಿತ್ತು. Then Paul is telling about true widows and widows who need to be supported by own family members. ಮತ್ತು ಅದೇ ರೀತಿ ಪೌಲನು ನಿಜವಾಗಿ ಸಹಾಯ ಬೇಕಾದಂತಹ ವಿಧವೆಯರು ಯಾರು ಮತ್ತು ತಮ್ಮ ಕುಟುಂಬದಿಂದಲೇ ಪೋಷಿಸಲ್ಪಡಬೇಕಾದಂತಹ ವಿಧವೆಯರ ಕುರಿತಾಗಿ ಆತನು ಬೋಧಿಸುತ್ತಾ ಬಂದನು. And if the local church has to care for certain widows, they should be qualified to become widows in the list. ಸ್ಥಳೀಯ ಸಭೆಯು ಒಂದು ವೇಳೆ ವಿಧವೆಯರನ್ನ ಪರಾಮರಿಸಬೇಕಾದರೆ ಅವರು ಆ ಒಂದು ವಿಧವೆಯರಿಗೆ ಇರಬೇಕಾದಂತಹ ಅರ್ಹತೆಗಳನ್ನ ಅವರು ಹೊಂದಿದವರಾಗಿದ್ದರೆ ಮಾತ್ರ ಅಂತಹ ವಿಧವೆಯರಿಗೆ ಸಹಾಯ ಮಾಡಬೇಕು ಎಂಬುದಾಗಿ ಒಂದು ಪಟ್ಟಿಯನ್ನ ನಾವು ನೋಡುತ್ತಾ ಬಂದೆವು. So who should be placed in the widows list that the church need to support and who should not be? ಯಾರು ಸಭೆಯ ವಿಧವೆಯರ ಪಟ್ಟಿಯಲ್ಲಿ ಯಾರ ಹೆಸರುಗಳನ್ನ ಸೇರಿಸಬೇಕು ಮತ್ತು ಯಾರ ಹೆಸರುಗಳನ್ನ ಸೇರಿಸಬಾರದು ಎಂಬುದಾಗಿ ನಾವು ನೋಡುತ್ತಾ ಬಂದೆವು. Let's look at verse 7 and 8 today. ನಾವು 7 ಮತ್ತು 8ನೇ ವಚನಗಳನ್ನ ನಾವು ನೋಡಿಕೊಳ್ಳೋಣ. 1 ತಿಮೋಥಿ 5ನೇ ಅಧ್ಯಾಯ 7-8ನೇ ವಚನ. ವಿಧವೆಯರು ನಿಂದೆಗೆ ಗುರಿಯಾಗದಂತೆ ಈ ಆಜ್ಞೆಗಳನ್ನು ಮಾಡು. ಯಾವನಾದರೂ ಸ್ವಂತ ಜನರನ್ನು ವಿಶೇಷವಾಗಿ ತನ್ನ ಮನೆಯವರನ್ನು ರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು, ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ. So Timothy is instructed to command these things. ತಿಮೋಥೆಯನಿಗೆ ಪೌಲನು ಈ ಒಂದು ಸಂಗತಿಗಳನ್ನ ಆಜ್ಞೆಯಾಗಿ ಕೊಡಬೇಕು ಎಂಬುದಾಗಿ ಆತನು ಹೇಳುತ್ತಾನೆ. If the wrong women are included in the list, their lifestyle will become a reproach for the entire group. ಒಂದು ವೇಳೆ ತಪ್ಪಾದಂತಹ ವಿಧವೆಯರನ್ನ ಆ ಒಂದು ವಿಧವೆಯರ ಪಟ್ಟಿಯಲ್ಲಿ ಸೇರಿಸುವುದಾದರೆ ಅವರ ನಡವಳಿಕೆಯು ಉಳಿದ ಬೇರೆ ವಿಧವೆಯರ ಗುಂಪಿಗೆ ಒಂದು ರೀತಿಯಲ್ಲಿ ಕರೆಯನ್ನು ಉಂಟು ಮಾಡುವಂತದ್ದಾಗಿರುತ್ತದೆ ಎಂಬುದಾಗಿ ಆತನು ಹೇಳಿದನು. If the widow has family members, it is their responsibility to take care of them. ಒಂದು ವೇಳೆ ಒಂದು ಕುಟುಂಬದಲ್ಲಿ ವಿಧವೆಯು ಇರುವುದಾದರೆ ಆ ಕುಟುಂಬವೇ ಆ ವಿಧವೆಯನ್ನು ನೋಡಿಕೊಳ್ಳುವಂತ ಜವಾಬ್ದಾರಿಯನ್ನು ಹೊಂದಿರುತ್ತದೆ. Then if a person doesn't take care of his own family, the word of God says he is worse than the infidel or the unbeliever. ಒಂದು ವೇಳೆ ಒಬ್ಬ ವ್ಯಕ್ತಿಯು ತನ್ನ ಕುಟುಂಬವನ್ನೇ ಆತನು ಸರಿಯಾಗಿ ನೋಡಿಕೊಳ್ಳದೆ ಹೋದರೆ, ಕುಟುಂಬದ ಬಗ್ಗೆ ಕಾಳಜಿಯನ್ನ ಮಾಡದೆ ಹೋದರೆ ಅವನು ಅಪನಂಬಿಗಸ್ತನಿಗಿಂತಲೂ ಕಡೆಯಾದವನು ಎಂಬುದಾಗಿ ಹೇಳುವಂತದನ್ನು ನಾವು ನೋಡುತ್ತೇವೆ. We know that many unbelievers fulfill their family responsibilities sometimes better than Christians. ನಾವು ಲೋಕದಲ್ಲಿ ನೋಡುವಾಗ ಅವಿಶ್ವಾಸಿಗಳೇ ವಿಶ್ವಾಸಿಗಳಿಗಿಂತ ಉತ್ತಮವಾಗಿ ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ಹೊರುವುದನ್ನು ನಾವು ನೋಡುತ್ತೇವೆ. Sometimes we, as Christians, we fail to do our responsibilities in the family. ಕೆಲವು ಸಂದರ್ಭಗಳಲ್ಲಿ ನಾವು ವಿಶ್ವಾಸಿಗಳಾಗಿ ನಮ್ಮ ಕುಟುಂಬದಲ್ಲಿ ಮಾಡಬೇಕಾದಂತ ಜವಾಬ್ದಾರಿಯನ್ನ ಮಾಡದೆ ನಾವು ಸೋಲುವಂತವರಾಗಿರುತ್ತೇವೆ. Even some God's servants neglect their family and they give more importance to the ministry. ಮತ್ತು ಕೆಲವು ಸೇವಕರು ಕೂಡ ತಮ್ಮ ಕುಟುಂಬವನ್ನ ಅವರು ಕಡೆಗಣಿಸುವವರಾಗಿ ಸೇವೆಗೆ ಹೆಚ್ಚು ಸಮಯವನ್ನ ಒತ್ತನ್ನು ಕೊಡುವಂತದನ್ನು ಕೂಡ ನಾವು ನೋಡುತ್ತೇವೆ. That is a wrong priority. ಅದು ತಪ್ಪಾದಂತಹ ಆ ಒಂದು ಪ್ರಾಮುಖ್ಯತೆ. If we put an order of responsibilities in our life, ನಾವು ನಮ್ಮ ಜೀವಿತಗಳಲ್ಲಿ ಜವಾಬ್ದಾರಿಗಳ ಆ ಒಂದು ಕ್ರಮವನ್ನು ನೋಡುವುದಾದರೆ, it is our personal relations with God first. ದೇವರೊಟ್ಟಿಗೆ ನಮ್ಮ ವೈಯಕ್ತಿಕ ಸಂಬಂಧ ಅದು ಮೊದಲನೇದಾಗಿ ಬರುವಂತದ್ದಾಗಿರುತ್ತೆ. Then it is our family life. ನಂತರ ನಮ್ಮ ಕುಟುಂಬದ ಜೀವಿತ. Then our church life. ನಂತರ ನಮ್ಮ ಸಭಾ ಜೀವಿತ. Then only our job and our ministry comes in the order. ನಂತರ ನಮ್ಮ ಕೆಲಸ ಮತ್ತು ನಮ್ಮ ಸೇವೆ ಬರುವಂತದ್ದಾಗಿರುತ್ತದೆ ಕ್ರಮವಾಗಿ. But if you neglect the family and go into ministry, ಒಂದು ವೇಳೆ ನೀವು ನಿಮ್ಮ ಕುಟುಂಬವನ್ನೇ ಕಡೆಗಣಿಸುವವರಾಗಿ ಸೇವೆಗೆ ಹೋಗುವುದಾದರೆ ಅದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆ. And the Pharisees were doing like that. They, instead of caring for their parents, they were telling that money is given to God. ಅದೇ ರೀತಿ ಫರಿಸಾಯರು ಕೂಡ ವರ್ತಿಸುವಂತವರಾಗಿದ್ದರು.
ಅವರು ತಮ್ಮ ಕುಟುಂಬಗಳ ಕುರಿತಾಗಿ ಚಿಂತೆ ಮಾಡದೆ, ಕುಟುಂಬಗಳನ್ನ ಜವಾಬ್ದಾರಿಯನ್ನು ಹೊರದೆ ಆ ಹಣವನ್ನ ದೇವರಿಗೆ ಕೊಡಬೇಕು ಎಂಬುದಾಗಿ ಬೋಧಿಸುವವರಾಗಿದ್ದರು. So God is telling you are neglecting the commandment of God. ಆದ್ದರಿಂದಲೇ ದೇವರು ಹೇಳುತ್ತಾನೆ, ನೀನು ದೇವರ ಆಜ್ಞೆಗಳನ್ನ ಮೀರುವಂತವರಾಗಿದ್ದೀರಿ ಎಂಬುದಾಗಿ ಆತನು ಹೇಳುತ್ತಾನೆ. Okay, so every family has a responsibility to care for their own before putting that burden on the church. ಆದ್ದರಿಂದಲೇ ಪ್ರತಿಯೊಂದು ಕುಟುಂಬವು ತಮ್ಮ ಕುಟುಂಬದಲ್ಲಿರುವಂತವರ ಜವಾಬ್ದಾರಿಯನ್ನು ಹೊರುವಂತದ್ದಾಗಿರಬೇಕು, ಸಭೆಯ ಮೇಲೆ ಭಾರ ಹೊರಿಸಬಾರದು. Now let's read verse 9 and 10. ಮತ್ತು 9-10 ವಚನಗಳನ್ನು ನಾವು ಓದಿಕೊಳ್ಳೋಣ. ವಯಸ್ಸಿನಲ್ಲಿ 60ಕ್ಕೆ ಕಡಿಮೆ ಇಲ್ಲದ ವಿಧವೆಯನ್ನು ವಿಧವೆಯರ ಪಟ್ಟಿಯಲ್ಲಿ ಸೇರಿಸಬಹುದು. ಅಂಥವಳಾದರೂ ಒಬ್ಬ ಗಂಡನಿಗೆ ಮಾತ್ರ ಹೆಂಡತಿಯಾಗಿದ್ದವಳು, ಸತ್ಕ್ರಿಯೆಗಳನ್ನು ಮಾಡುವವಳೆಂದು ಹೆಸರುಗೊಂಡವಳು ಆಗಿರಬೇಕು. ಅಂದರೆ ಮಕ್ಕಳನ್ನು ಸಾಕಿದವಳಾಗಲಿ, ಅತಿಥಿ ಸತ್ಕಾರವನ್ನು ಮಾಡಿದವಳಾಗಲಿ, ದೇವಜನರಿಗೆ ಉಪಚಾರ ಮಾಡಿದವಳಾಗಲಿ, ಸಂಕಟದಲ್ಲಿ ಬಿದ್ದವರಿಗೆ ಸಹಾಯ ಮಾಡಿದವಳಾಗಲಿ, ಎಲ್ಲಾ ಸತ್ಕಾರ್ಯಗಳಲ್ಲಿ ಆಸಕ್ತಿ ಉಳ್ಳವಳಾಗಲಿ ಆಗಿರಬೇಕು. So here we see, that looks like the church had a list of widows they were supporting. ಇಲ್ಲಿ ನಮಗೆ ಕಾಣಿಸುತ್ತದೆ ಏನಂದ್ರೆ, ಆ ಸಭೆಯಲ್ಲಿ ವಿಧವೆಯರ ಒಂದು ಪಟ್ಟಿಯೇ ಮಾಡಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. If the widows has to be enrolled in that list, they should meet 3 primary qualifications. ಆ ಒಂದು ಸಭಾ ವಿಧವೆಯರ ಪಟ್ಟಿಯಲ್ಲಿ ಸೇರಿಸಲ್ಪಡಬೇಕಾದರೆ ಅವರು ಪ್ರಾಮುಖ್ಯವಾಗಿ ಈ ಒಂದು ಅರ್ಹತೆಗಳನ್ನು ಹೊಂದಿದವರಾಗಿರಬೇಕು. First of all, she must be over 60. ಮೊದಲನೇದಾಗಿ ಅವರು 60 ವರ್ಷ ದಾಟಿದವರಾಗಿರಬೇಕು. Secondly, she must have been faithful to her husband or a one-man woman. ಎರಡನೇದಾಗಿ ಅವಳು ತನ್ನ ಗಂಡನಿಗೆ ಅಧೀನಳಾದವಳಾಗಿಯೂ ಒಂದೇ ಗಂಡನಿಗೆ ಹೆಂಡತಿಯಾದವಳಾಗಿಯೂ ಇರಬೇಕು. Now this is talking about before her husband died, before she became a widow. ಅವಳು ಇದು ಮಾತನಾಡುತ್ತಿರುವಂತದ್ದು ತನ್ನ ಗಂಡನು ಸಾಯುವುದಕ್ಕಿಂತ ಮುಂಚೆ, ಅಂದರೆ ಅವಳು ವಿಧವೆಯಾಗುವುದಕ್ಕಿಂತ ಮುಂಚೆ ಅವಳು ಏಕಪತಿ ವ್ರತಸ್ಥಳಾಗಿರಬೇಕು. Now this is a reverse mirror image of the elders qualification. ಇಲ್ಲಿ ನಾವು ನೋಡುವಾಗ ಇದು ಹಿರಿಯರಿಗೆ, ಸಭಾ ಹಿರಿಯರಿಗೆ ಇರಬೇಕಾದಂತಹ ಆ ಒಂದು ಅರ್ಹತೆಯ ಒಂದು ಕನ್ನಡಿಯ ಪ್ರತಿಬಿಂಬದ ಹಾಗೆ ತೋರುತ್ತದೆ. There the elders has to be a one woman man. ಅಲ್ಲಿ ನಾವು ನೋಡುವಾಗ ಸಭಾ ಹಿರಿಯನು ಆತನು ಏಕಪತ್ನಿ ಉಳ್ಳವನಾಗಿರಬೇಕು ಎಂಬುದಾಗಿ ನೋಡುತ್ತೇವೆ. Here a widow on the church's helping list should have been a one man woman. ಇಲ್ಲಿ ನಾವು ನೋಡುವಾಗ ಸಭೆಯು ಸಹಾಯ ಮಾಡುವಂತಹ ಆ ಒಂದು ವಿಧವೆಯು ಒಬ್ಬ ಗಂಡನಿಗೆ ಹೆಂಡತಿ ಉಳ್ಳವಳಾಗಿರಬೇಕು. Thirdly, she must have been well known for her good deeds. ಮೂರನೇದಾಗಿ ಅವಳು ಸತ್ಕ್ರಿಯೆಗಳನ್ನ ಮಾಡುವುದಕ್ಕೆ ಹೆಸರುವಾಸಿಯಾದವಳಾಗಿರಬೇಕು. In her home life, ಅವಳ ಕುಟುಂಬ ಜೀವಿತದಲ್ಲಿ, in her church life and community life, ಮತ್ತು ಅವಳ ಸಭಾ ಜೀವಿತ ಮತ್ತು ಸಮುದಾಯದ ಜೀವಿತದಲ್ಲಿಯೂ ಕೂಡ. how she raised her children, ಮತ್ತು ನಾಲ್ಕನೇದಾಗಿ ಹೇಗೆ ತನ್ನ ಮಕ್ಕಳನ್ನು ಸಾಕಿದಳು. hospitality when she was not a widow, ಮತ್ತು ಅವಳು ವಿಧವೆ ಆಗುವುದಕ್ಕಿಂತ ಮುಂಚೆ ಉಪಚಾರ ಯಾವ ರೀತಿ ಮಾಡುತ್ತಾ ಇದ್ದಳು, ಅತಿಥಿ ಸತ್ಕಾರವನ್ನ ಎಂಬುದರ ಕುರಿತಾಗಿ. and washing the saints' feet simply means humble service. ಇಲ್ಲಿ ಇಂಗ್ಲಿಷ್ ಅಲ್ಲಿ ನೋಡುವಾಗ ದೇವ ಜನರ ಕಾಲುಗಳನ್ನು ತೊಳೆಯುವಂತವಳು ಎಂಬುದಾಗಿ ಹೇಳಿದರೆ ಅದರ ಅರ್ಥ ತನ್ನನ್ನು ತಗ್ಗಿಸಿಕೊಂಡಂತ ಸೇವಕಳ ಹಾಗೆ ಅವಳು ಸತ್ಕಾರ ಮಾಡಿದವಳಾಗಿರಬೇಕು. Such women can be placed in the list of the widows that the church has to support. ಅಂತಹ ವಿಧವೆಯ ಹೆಸರನ್ನ ಸಭಾ ವಿಧವೆಯ ಪಟ್ಟಿಯಲ್ಲಿ ಸೇರಿಸಬಹುದು. They must have a good reputation of godly living before she became a widow. ಅವಳು ವಿಧವೆ ಆಗುವುದಕ್ಕಿಂತ ಮುಂಚೆ ದೇವರ ಮಕ್ಕಳ ಮಧ್ಯದಲ್ಲಿ ಒಳ್ಳೆಯ ಹೆಸರನ್ನು ಹೊಂದಿದವಳಾಗಿರಬೇಕು. So last week I said that if any of my sisters who are listening to me, you may not be a widow now, but you may become a widow later. So these lives should be there now when you are living with your husband.
ಕಳೆದ ವಾರ ನಾನು ಹೇಳುತ್ತಾ ಬಂದೆನು, ನಿಮ್ಮಲ್ಲಿ ಅನೇಕ ಸಹೋದರಿಯರು ಈಗ ವಿಧವೆಯರಾಗಿಲ್ಲದೆ ಇರಬಹುದು, ಒಂದು ವೇಳೆ ಮುಂದೆ ವಿಧವೆಯರು ಆಗಬಹುದು. ಆದ್ದರಿಂದ ಈಗ ನೀವು ವಿಧವೆಯರಾಗುವುದಕ್ಕಿಂತ ಮುಂಚೆಯೇ ನಿಮ್ಮ ಜೀವಿತದಲ್ಲಿ ಈ ಎಲ್ಲಾ ಒಳ್ಳೆಯ ನಡವಳಿಕೆಗಳು ಇರಬೇಕು ಎಂಬುದಾಗಿ ಹೇಳುತ್ತಾ ಬಂದೆನು. Earlier we looked at where the widow should put her hope, her faith. ನಾವು ಹಿಂದೆ ನೋಡುತ್ತಾ ಬಂದೆವು, ವಿಧವೆಯು ತನ್ನ ನಂಬಿಕೆಯನ್ನ, ತನ್ನ ನಿರೀಕ್ಷೆಯನ್ನ ಎಲ್ಲಿ ಇಟ್ಟಿರಬೇಕು ಎಂಬುದಾಗಿಯೂ ಕೂಡ ನೋಡುತ್ತಾ ಬಂದೆವು. She set her hope in God. ಅವಳು ತನ್ನ ನಂಬಿಕೆಯನ್ನ ದೇವರ ಮೇಲೆ ಇಟ್ಟವಳಾಗಿರಬೇಕು. She should be a praying woman. ಅವಳು ಪ್ರಾರ್ಥನೆ ಮಾಡುವಂತಹ ಹೆಂಗಸಾಗಿರಬೇಕು. One man woman. ಒಬ್ಬನೇ ಗಂಡನಿಗೆ ಹೆಂಡತಿಯಾದವಳಾಗಿರಬೇಕು. Known for good works. ಮತ್ತು ಸತ್ಕಾರ್ಯಗಳಿಗೆ ಹೆಸರುಗೊಂಡವಳಾಗಿರಬೇಕು. Known for raising children in godly way. ಮತ್ತು ತನ್ನ ಮಕ್ಕಳನ್ನ ದೇವರ ಭಕ್ತಿಯಲ್ಲಿ ಬೆಳೆಸುವುದಕ್ಕೆ ಹೆಸರುಗೊಂಡವಳಾಗಿರಬೇಕು. And known for hospitality and humble service. ಮತ್ತು ತನ್ನ ಅತಿಥಿ ಸತ್ಕಾರ ಮತ್ತು ಸೇವೆಗೆ ಹೆಸರುಗೊಂಡವಳಾಗಿರಬೇಕು. Now let's read verse 11 and 12. ಮತ್ತು ನಾವು 11, 12ನೇ ವಚನವನ್ನು ಈಗ ನೋಡಿಕೊಳ್ಳೋಣ. ಪ್ರಾಯದ ವಿಧವೆಯರನ್ನು ಪಟ್ಟಿಯಲ್ಲಿ ಸೇರಿಸಬೇಡ, ಅವರು ಮದಿಸಿ ಕ್ರಿಸ್ತನಿಗೆ ಒಳಗಾಗಲೊಲ್ಲದೆ ಮದುವೆ ಮಾಡಿಕೊಳ್ಳಬೇಕೆಂದು ಇಷ್ಟಪಟ್ಟಾರು. ಅಂಥವರು ತಾವು ಮೊದಲು ಕೊಟ್ಟ ಭರವಸಕ್ಕೆ ತಪ್ಪಿದರೆಂಬ ಅವಮಾನಕ್ಕೊಳಗಾಗಿದ್ದಾರೆ. Now, younger widows, on the other hand, were not to be put on the list. ಪ್ರಾಯದ ವಿಧವೆಯರನ್ನ ಇನ್ನೊಂದು ರೀತಿಯಲ್ಲಿ ನೋಡುವುದಾದರೆ ಅವರನ್ನ ಆ ಒಂದು ಪಟ್ಟಿಯಲ್ಲಿ ಸೇರಿಸಬಾರದು. But these are the reasons why Paul is telling that. ಯಾಕೆಂದರೆ ಈ ಒಂದು ಕಾರಣಗಳಿಗಾಗಿ ಪೌಲನು ಅದನ್ನ ಹೇಳುತ್ತಾ ಇದ್ದಾನೆ. Unlike the older women, the younger women are still active in their sexual lives, or they still have those sexual feelings more than older women. ಪ್ರಾಯಸ್ಥರಾದಂತಹ ವಿಧವೆಯರಿಗೆ ಹೋಲಿಸುವುದಾದರೆ ಪ್ರಾಯದ ವಿಧವೆಯರು ಅವರು ಲೈಂಗಿಕವಾಗಿ ಅವರು ಆಸಕ್ತಿ ಉಳ್ಳವರಾಗಿರುತ್ತಾರೆ ಮತ್ತು ಅವರಿಗೆ ದೇಹದ ಬಯಕೆಗಳು ಇರುವಂತದ್ದಾಗಿರುತ್ತದೆ. The older women, that kind of life is now behind them. They have become older. That life is behind them. ನಾವು ನೋಡುವಾಗ ವಯಸ್ಸಾದಂತಹ ವಿಧವೆಯರಿಗೆ ಅಂತಹ ಜೀವಿತ ಅದು ಹಿಂದೆ ಹೋಗಿದೆ, ಹಳೆಯದಾಗಿ ಹೋಗಿದೆ. ಅಂತಹ ವಿಷಯದಲ್ಲಿ ಅವರು ಆಸಕ್ತಿ ಉಳ್ಳವರಲ್ಲ. So, but the younger women may be faced with normal sexual desires, which would overcome their dedication to Christ. ಆದರೆ ಪ್ರಾಯದ ವಿಧವೆಯರಿಗೆ ಅವರ ಲೈಂಗಿಕ ಬಯಕೆಗಳು ಸಾಮಾನ್ಯವಾಗಿ ಇರುವುದಾಗಿರುವುದರಿಂದ ಕ್ರಿಸ್ತನ ಕಡೆಗೆ ಇರುವಂತಹ ಅವರ ಪ್ರೀತಿಗಿಂತ ಆ ಬಯಕೆಗಳೇ ದೊಡ್ಡದಾಗಿ ಕಾಣಬಹುದು. As a result, they would want to remarry. ಅದರ ಕಾರಣದಿಂದಾಗಿ ಅವರು ಮತ್ತೆ ಮದುವೆ ಮಾಡಿಕೊಳ್ಳಲಿಕ್ಕೆ ಬಯಸಬಹುದು. So Paul is not telling that they should not marry. Paul is telling such young widows, if possible, if the Lord leads, they should remarry. ಪೌಲನು ಅಂತಹ ಪ್ರಾಯದ ವಿಧವೆಯರು ಮತ್ತೆ ಮದುವೆ ಮಾಡಿಕೊಳ್ಳಬಾರದು ಎಂಬುದಾಗಿ ಹೇಳುತ್ತಿಲ್ಲ. ಬದಲಾಗಿ ಅಂತವರ ಹೆಸರನ್ನ ವಿಧವೆಯರ ಪಟ್ಟಿಯಲ್ಲಿ ಸೇರಿಸಬೇಡ್ರಿ ಎಂದು ಆತನು ಹೇಳುತ್ತಾನೆ. Verse 13 to 15, let's read it. 13ರಿಂದ 15ನೇ ವಚನವನ್ನು ನಾವು ಓದಿಕೊಳ್ಳೋಣ. ಇದಲ್ಲದೆ ಅವರು ಮನೆ ಮನೆಗೆ ತಿರುಗಾಡುತ್ತಾ ಮೈಗಳ್ಳತನವನ್ನು ಕಲಿಯುತ್ತಾರೆ. ಮೈಗಳ್ಳರಾಗುವುದಲ್ಲದೆ ಹರಟೆ ಮಾತಾಡುವವರು, ಇತರರ ಕೆಲಸದಲ್ಲಿ ಕೈ ಹಾಕುವವರು ಆಗಿ ಆಡಬಾರದ ಮಾತುಗಳನ್ನಾಡುತ್ತಾರೆ. ಆದ್ದರಿಂದ ಪ್ರಾಯದ ವಿಧವೆಯರು ಮದುವೆ ಮಾಡಿಕೊಂಡು ಮಕ್ಕಳನ್ನು ಹೆತ್ತು ಮನೆಯ ಯಜಮಾನಿಯರಾಗಿರುವುದು ನನಗೆ ಒಳ್ಳೆಯದಾಗಿ ತೋಚುತ್ತದೆ. ಹಾಗೆ ಮಾಡುವುದರಿಂದ ವಿರೋಧಿಗಳ ನಿಂದೆಗೆ ಆಸ್ಪದ ಕೊಡದೆ ಇರುವರು. ಇಷ್ಟರೊಳಗೆ ಕೆಲವರು ದಾರಿ ಬಿಟ್ಟು ಸೈತಾನನನ್ನು ಹಿಂಬಾಲಿಸಿದ್ದಾರೆ. The first reason was about the passions, the feelings and the passions of younger sisters, widows. ಮೊದಲನೆಯ ಕಾರಣವನ್ನ ಪೌಲನು ಏನು ಹೇಳುತ್ತಾ ಬಂದನು? ಪ್ರಾಯದ ವಿಧವೆಯರಿಗೆ ಇರುವಂತಹ ಆ ದೈಹಿಕ ಬಯಕೆಗಳನ್ನ ಆತನು ಹೇಳುತ್ತಾನೆ. Secondly, the younger and more energetic widows would have a more difficult time resisting the temptation connected with idleness. ಎರಡನೆಯ ಆ ಒಂದು ಕಾರಣವನ್ನ ಪೌಲನು ಹೇಳುತ್ತಾನೆ. ಪ್ರಾಯದ ವಿಧವೆಯರು ಅವರು
ಒಂಟಿಯಾಗಿ ಅಥವಾ ಸುಮ್ಮನೆ ಮನೆಯಲ್ಲಿ ಕೂರುವುದರ ಅದನ್ನ ತಾಳಿಕೊಳ್ಳಲಾರದೆ ಅವರು ಶೋಧನೆಗೆ ಒಳಗಾಗಬಹುದು ಎಂದು ಹೇಳುತ್ತಾನೆ. If the church supports such sisters, ಒಂದು ವೇಳೆ ಸಭೆಯು ಅಂತ ಸಹೋದರಿಯರಿಗೆ ಸಹಾಯ ಮಾಡುವುದಾದರೆ they will have much free time. ಅಂತವರಿಗೆ ಹೆಚ್ಚು ಉಚಿತ ಸಮಯವು ಸಿಗುವಂತದಾಗಿರುತ್ತದೆ. Instead of using that time for visitation and counseling younger sisters, they may go about from house to house as idle talkers, busybodies, saying things they should not. ಅಂತಹ ಪ್ರಾಯದ ವಿಧವೆಯರು ತಮಗೆ ಸಿಕ್ಕಂತ ಆ ಒಂದು ಸಮಯವನ್ನ ತಮಗಿಂತ ಚಿಕ್ಕದಾದಂತಹ ಸಹೋದರಿಯರಿಗೆ ಬೋಧನೆ ಮಾಡುವುದನ್ನ ಬಿಟ್ಟು ಮನೆಗಳಿಗೆ ತಿರುಗುವವರಾಗಿ ಮೈಗಳ್ಳತನದಿಂದ ಹರಟೆ ಮಾತುಗಳನ್ನು ಹಾಡುವವರಾಗಬಹುದು. They have a lot of free time because the church is supporting them. ಅವರಿಗೆ ಹೆಚ್ಚು ಸಮಯ ಇದೆ, ಯಾಕಂದ್ರೆ ಸಭೆಯಿಂದ ಅವರು ಸಹಾಯವನ್ನು ಹೊಂದುತ್ತಿದ್ದಾರೆ. But instead, they should marry, remarry, raise a family, manage their homes. So the enemy has no opportunity to slander. ಅದಕ್ಕೆ ಬದಲಾಗಿ ಅವರು ಪುನಃ ಮದುವೆ ಮಾಡಿಕೊಳ್ಳಬೇಕು, ಮದುವೆ ಮಾಡಿಕೊಂಡು ಮಕ್ಕಳನ್ನ ಹೆರುವವರಾಗಿ ಮನೆಯನ್ನ ನೋಡಿಕೊಳ್ಳುವವರಾಗಿ ಸೈತಾನನಿಗೆ ಅವಕಾಶ ಕೊಡದೆ ಸೈತಾನನ್ನು ತಪ್ಪು ಹೊರಿಸುವುದಕ್ಕೆ ಸಹಾಯವಾಗದಂತ ಜೀವಿತವನ್ನು ಅವರು ಜೀವಿಸಬೇಕು. So such widows can remarry. ಅಂತಹ ವಿಧವೆಯರು ಮತ್ತೆ ಪುನಃ ಮದುವೆ ಮಾಡಿಕೊಳ್ಳಬಹುದು. But who should they marry? ಆದರೆ ಅವರು ಯಾರನ್ನ ಮದುವೆ ಮಾಡಿಕೊಳ್ಳಬೇಕು? 1 Corinthians 7:39. 1 ಕೊರಿಂಥ 7ನೇ ಅಧ್ಯಾಯ 39ನೇ ವಚನ. Everybody who is leading a family life or desiring to marry or who are widows, they should read 1 Corinthians chapter 7. ಯಾರಾದರೂ ಮದುವೆ ಮಾಡಿಕೊಳ್ಳಲಿಕ್ಕೆ ಬಯಸುವವರಾದರೆ ಅಥವಾ ವೈವಾಹಿಕ ಜೀವಿತವನ್ನು ಜೀವಿಸುವವರಾದರೆ, ವಿಧವೆಯರಾಗಿದ್ದುಕೊಂಡು ಮತ್ತೆ ಮದುವೆ ಆಗಲಿಕ್ಕೆ ಬಯಸುವವರಾದರೆ ಅವರು ನೀವು 1ನೇ ಕೊರಿಂಥ 7ನೇ ಅಧ್ಯಾಯವನ್ನ ಪುನಃ ಓದಬೇಕು. Our young people should be counseled from 1 Corinthians chapter 7. ನಮ್ಮ ಯೌವನಸ್ಥ ಸಹೋದರ ಸಹೋದರಿಯರನ್ನ 1 ಕೊರಿಂಥ 7ನೇ ಅಧ್ಯಾಯದ ಮೂಲಕ ನಾವು ಸಂಭಾಷಣೆ ಮಾಡುವವರಾಗಿರಬೇಕು. Failure to understand the relationship in the family life, including physical relationship, creates lot of problem in many families. ನಮ್ಮ ಕುಟುಂಬದಲ್ಲಿ ಇರುವಂತಹ ಆ ಒಂದು ಸಂಬಂಧಗಳ ಕುರಿತಾಗಿ ಮತ್ತು ದೈಹಿಕ ಸಂಬಂಧಗಳ ಕುರಿತಾಗಿಯೂ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದಾಗ ಅಂಥದ್ದು ನಮ್ಮ ಕುಟುಂಬಗಳಲ್ಲಿ ಸಮಸ್ಯೆಯನ್ನು ಉಂಟು ಮಾಡುವಂತದ್ದಾಗಿರುತ್ತದೆ. Okay, so in connection with remarriage, let's read 1 Corinthians 7 verse 39. ಪುನಃ ಮದುವೆ ಮಾಡಿಕೊಳ್ಳುವುದರ ವಿಷಯದ ಕುರಿತಾಗಿ ನಾವು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 39ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಮುತ್ತೈದೆಯು ತನ್ನ ಗಂಡನು ಜೀವದಿಂದಿರುವ ತನಕ ಅವನಿಗೆ ಬದ್ಧಳಾಗಿದ್ದಾಳೆ. ಗಂಡನು ಸತ್ತಿದ್ದರೆ ಆಕೆಯು ಬೇಕಾದವನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಸ್ವತಂತ್ರಳಾಗಿದ್ದಾಳೆ. That's all. ಬೇಕಾದವನಂದು ಮಾತ್ರ, is it? Yes, brother. Yes, uncle. In Kannada, that is how it is? That's how it's written, uncle. Okay, I think there is a problem in Kannada. Do you see it is there before or after? After, uncle. Okay. ಬೇಕಾದವಳಂದ್ರೆ ಯಾರನ್ನು ಬೇಕಾದರೂ ಮದುವೆ ಮಾಡಬಹುದಾ? Look at English translation. ಇಂಗ್ಲಿಷ್ ಟ್ರಾನ್ಸ್ಲೇಷನ್ ನಾವು ನೋಡೋಣ. ಕನ್ನಡ ಭಾಷಾಂತರದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗಿದೆ. ಬೇಕಾದವನನ್ನ ಮದುವೆ ಮಾಡಿಕೊಳ್ಳುವುದಕ್ಕೆ ಸ್ವತಂತ್ರಳಾಗಿದ್ದಾಳೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. But in English, if you look at 1 Corinthians 7:39, ಆದರೆ ಇಂಗ್ಲಿಷ್ ಭಾಷಾಂತರದಲ್ಲಿ 1 ಕೊರಿಂಥ 7ನೇ ಅಧ್ಯಾಯ 39ನೇ ವಚನವನ್ನು ನಾವು ನೋಡುವಾಗ she is free to be married to whom she wishes only in the Lord. ಆದರೆ ಇಂಗ್ಲಿಷ್ ಭಾಷಾಂತರದಲ್ಲಿ ಅವಳು ತನಗೆ ಇಷ್ಟ ಬಂದಂತವನನ್ನ ಮದುವೆ ಮಾಡಿಕೊಳ್ಳಬಹುದು, ಕರ್ತನಲ್ಲಿ ಇರುವಂತವನನ್ನ ಮಾತ್ರ ಎಂಬುದಾಗಿ ಅಲ್ಲಿ ಕೊಡಲ್ಪಟ್ಟಿದೆ. I am surprised that it is not in Kannada. ಕನ್ನಡದಲ್ಲಿ ಆ ರೀತಿ ಕೊಡಲ್ಪಡದೇ ಇರುವಂತದ್ದು ನನಗೆ ಆಶ್ಚರ್ಯವಾಗಿದೆ. Only in the Lord is another phrase for a believer. ಕರ್ತನನ್ನ ನಂಬಿದಂತಹ ವ್ಯಕ್ತಿ ಎಂಬುದಾಗಿ ಹೇಳುವಾಗ ವಿಶ್ವಾಸಿಯನ್ನ ಮಾತ್ರ ಅವಳು ಪುನಃ ಮದುವೆ ಮಾಡಿಕೊಳ್ಳಬಹುದು. So when in the marriages, remarriage is only allowed if the spouse die, then they are free to marry, but not anyone they like, but only a believer.
ಆದ್ದರಿಂದ ಒಬ್ಬ ವಿಶ್ವಾಸಿಯಾದಂತ ವಿಧವೆಯು ಅವಳು ಪುನಃ ಮದುವೆ ಮಾಡಿಕೊಳ್ಳಬೇಕಾದರೆ ಮದುವೆ ಮಾಡಿಕೊಳ್ಳಬಹುದು ತನಗಿಷ್ಟ ಬಂದವನನ್ನ. ಆದರೆ ಅಂತಹ ವ್ಯಕ್ತಿಯು ಆತನು ವಿಶ್ವಾಸಿ ಆಗಿರಬೇಕು. Now this applies both to men and women. ಇದು ಪುರುಷರಿಗೆ ಮತ್ತು ಸ್ತ್ರೀಯರಿಗೂ ಇಬ್ಬರಿಗೂ ಕೂಡ ಸರಿಸಮಾನವಾಗಿ ಹೊಂದುವಂತದಾಗಿದೆ. Widows are there, widowers are there. That is men whose wives died. ವಿಧವೆಯರು ಕೂಡ ಇದ್ದಾರೆ ಮತ್ತು ವೈಧವ್ಯದಲ್ಲಿರುವಂತಹ ಪುರುಷರನ್ನು ಕೂಡ ನಾವು ನೋಡುವಂತವರಾಗಿರುತ್ತೇವೆ. So the same applies to both. If you want to remarry as a man, you want to remarry as a woman, you can remarry, but you should only remarry a true believer. ನೀವು ಪುರುಷರಾಗಿದ್ದರೂ ಸರಿ, ಮಹಿಳೆ ಆಗಿದ್ದರೂ ಸರಿ, ನೀವು ಪುನಃ ಮದುವೆ ಮಾಡಿಕೊಳ್ಳಬಹುದು. ನೀವು ಮತ್ತೆ ಮದುವೆ ಮಾಡಿಕೊಳ್ಳಬೇಕಾದರೆ ವಿಶ್ವಾಸಿಯನ್ನೇ ಕೂಡ ಪುನಃ ಮದುವೆ ಮಾಡಿಕೊಳ್ಳಬೇಕು. Why this passage is not talking more about men, only about widow women? ಈ ಒಂದು ವಾಕ್ಯ ಭಾಗದಲ್ಲಿ ಯಾಕೆ ಕೇವಲ ವಿಧವೆಯರಾದಂತಹ ಹೆಂಗಸರ ಕುರಿತಾಗಿ ಮಾತ್ರ ಮಾತನಾಡುತ್ತಿದೆ, ವಿಧವೆ ಹೆಂಡತಿ ಸತ್ತಂತ ಪುರುಷರ ಕುರಿತಾಗಿ ಮಾತನಾಡುತ್ತಿಲ್ಲ? Of course, that last verse we read in 1 Corinthians 7:39, it is for men also. ಈಗ ತಾನೇ ನಾವು ಓದಿದಂತಹ 1 ಕೊರಿಂಥ 7ನೇ ಅಧ್ಯಾಯ 39ನೇ ವಚನ ಅದು ಪುರುಷರಿಗೂ ಕೂಡ ಅನ್ವಯಿಸುವಂತದ್ದಾಗಿದೆ. But normally a man is a wage earner and a woman is a homemaker. That is why women, when their husband die, they are in a difficult situation because that earning stopped. But the man can continue to work and he is the bread earner. So that issue is more for sisters who are helpless now. That is why the church need to come forward or the family need to come forward. ಯಾಕಂದರೆ ಪುರುಷರು ಅವರು ಸಾಮಾನ್ಯವಾಗಿ ಕೆಲಸ ಮಾಡುವಂತವರಾಗಿರುತ್ತಾರೆ ಮತ್ತು ತಮ್ಮ ಜೀವಿತದ ಅಗತ್ಯಗೆ ಆಹಾರಕ್ಕೆ ಬೇಕಾದಂತಹ ಆ ಒಂದು ಸಂಪಾದನೆಯನ್ನ ಅವರು ಮಾಡುವಂತವರಾಗಿರುತ್ತಾರೆ. ಆದರೆ ಮಹಿಳೆಯರು ಅವರು ಕುಟುಂಬದಲ್ಲೇ ಸಹ ಕೆಲಸ ಮಾಡುವಂತವರಾಗಿ ಮನೆಯಲ್ಲೇ ಇರುವಂತವರಾಗಿರುತ್ತಾರೆ. ಆದ್ದರಿಂದ ಗಂಡ ಸತ್ತ ನಂತರ ಅವರಿಗೆ ಜೀವನಾಂಶಕ್ಕೆ ಕಷ್ಟವಾಗುವುದರಿಂದ ಅದನ್ನ ಇಲ್ಲಿ ಪೌಲನು ವಿಧವೆಯ ಹೆಂಗಸರ ಕುರಿತಾಗಿ ಮಾತನಾಡುತ್ತಿದ್ದಾನೆ. ಅದು ಎಲ್ಲರಿಗೂ ಸ್ಪಷ್ಟವಾಗಿದೆ ಎಂಬುದಾಗಿ ನಾನು ನೆನೆಸುತ್ತೇನೆ. But today, because more sisters are working also, sometimes this passage tells us about man and women's role also. ಆದರೆ ಈಗ ನಾವು ನೋಡುವಾಗ ಸಾಮಾನ್ಯವಾಗಿ ಮಹಿಳೆಯರು ಕೂಡ ಕೆಲಸ ಮಾಡುವಂತವರಾಗಿರುವುದರಿಂದ ಈ ಒಂದು ವಾಕ್ಯ ಭಾಗ ಹೆಂಗಸರು ಗಂಡಸರು ಇಬ್ಬರಿಗೂ ಕೂಡ ಸಮಾನವಾಗಿ ಮಾತನಾಡುವಂತದ್ದಾಗಿದೆ. Okay, now let's look at 17 to 25. ನಾವು 17ರಿಂದ 25ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಚೆನ್ನಾಗಿ ಅಧಿಕಾರ ನಡೆಸುವ ಸಭೆಯ ಹಿರಿಯರನ್ನು, ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದೆಂತಲೂ ಆಳು ತನ್ನ ಕೂಲಿಗೆ ಯೋಗ್ಯನಾಗಿದ್ದಾನೆಂತಲೂ ಶಾಸ್ತ್ರದಲ್ಲಿ ಹೇಳಿದೆಯಲ್ಲ. ಸಭೆಯ ಹಿರಿಯನ ಮೇಲೆ ಯಾರಾದರೂ ದೂರು ಹೇಳಿದರೆ 2-3 ಸಾಕ್ಷಿಗಳಿದ್ದರೆ ಹೊರತಾಗಿ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡ. ಪಾಪದಲ್ಲಿ ನಡೆಯುವವರನ್ನು ಎಲ್ಲರ ಮುಂದೆಯೇ ಗದರಿಸು, ಇವರಿಂದ ಮಿಕ್ಕಾದವರಿಗೂ ಭಯ ಉಂಟಾಗುವುದು. ನೀನು ವಿಚಾರಿಸುವುದಕ್ಕೆ ಮೊದಲೇ ತಪ್ಪು ಹೊರಿಸದೆಯೂ ಪಕ್ಷಪಾತದಿಂದ ಏನು ಮಾಡದೆಯೂ ನಾನು ಹೇಳಿರುವ ಮಾತುಗಳ ಪ್ರಕಾರವೇ ನಡೆಯಬೇಕೆಂದು ದೇವರ ಮುಂದೆಯೂ ಕ್ರಿಸ್ತ ಯೇಸುವಿನ ಮುಂದೆಯೂ ಆಯಲ್ಪಟ್ಟಿರುವ ದೇವದೂತರ ಮುಂದೆಯೂ ಖಂಡಿತವಾಗಿ ಹೇಳುತ್ತೇನೆ. ಅವಸರದಿಂದ ಯಾರ ತಲೆಯ ಮೇಲೆಯಾದರೂ ಹಸ್ತವನ್ನಿಟ್ಟು ಸಭೆಯ ಉದ್ಯೋಗಕ್ಕೆ ನೇಮಿಸಬೇಡ. ಹಾಗೆ ನೇಮಿಸಿದರೆ ಮತ್ತೊಬ್ಬರು ಮಾಡಿದ ಪಾಪದಲ್ಲಿ ನೀನು ಪಾಲುಗಾರನೆಂದು ತೋರಿ ಬಂದಿತು. ನೀನು ಶುದ್ಧನಾಗಿರುವ ಹಾಗೆ ನೋಡಿಕೋ. ಇನ್ನು ಮೇಲೆ ನೀರನ್ನು ಮಾತ್ರ ಕುಡಿಯುವವನಾಗಿರದೆ ನಿನ್ನ ಅಜೀರ್ಣದ ಮತ್ತು ನಿನಗೆ ಆಗಾಗ್ಗೆ ಉಂಟಾಗುವ ಅಸ್ವಸ್ಥತೆಯ ಪರಿಹಾರಕ್ಕಾಗಿ ದ್ರಾಕ್ಷಾರಸವನ್ನು ಸ್ವಲ್ಪವಾಗಿ ತೆಗೆದುಕೋ. ಕೆಲವರ ಪಾಪಕೃತ್ಯಗಳು ಪ್ರಸಿದ್ಧವಾಗಿದ್ದು ಅವರು ಇಂಥವರೆಂದು ಮೊದಲೇ ಪಡಿಸುತ್ತವೆ. ಬೇರೆ ಕೆಲವರ ಪಾಪಕೃತ್ಯಗಳು ಮರೆಯಾಗಿದ್ದು ತರುವಾಯ ತಿಳಿದು ಬರುತ್ತವೆ. ಹಾಗೆಯೇ ಕೆಲವರ ಸತ್ಕ್ರಿಯೆಗಳು ಪ್ರಸಿದ್ಧವಾಗಿವೆ, ಬೇರೆ ಕೆಲವರ ಸತ್ಕ್ರಿಯೆಗಳು ಅಪ್ರಸಿದ್ಧವಾಗಿದ್ದರೂ ಮರೆಯಾಗಿರಲಾರವು. Okay, 17 to 22 is actually talking about elders. 17ರಿಂದ 25ನೇ ವಚನದವರೆಗೆ ನಾವು ಓದುವಾಗ 22ನೇ ವಚನದವರೆಗೆ ಓದುವಾಗ ಅಲ್ಲಿ ಸಭಾ ಹಿರಿಯರ ಕುರಿತಾಗಿ ಅದು ಮಾತನಾಡುವಂತದ್ದಾಗಿದೆ. Now chapter 5 verse 1 talks about older men. Here it is elders, so it is the church leaders. 5ನೇ ಅಧ್ಯಾಯ 1ನೇ ವಚನ ಅದು
ವೃದ್ಧರಾದಂತಹ ಹಿರಿಯರ ಕುರಿತಾಗಿ ಅದು ಮಾತನಾಡುವಂತದ್ದಾಗಿರುತ್ತದೆ. ಆದರೆ ಇಲ್ಲಿ ಸಭಾ ಹಿರಿಯರ ಕುರಿತಾಗಿ ಮಾತನಾಡುವಂತದ್ದಾಗಿದೆ 17ನೇ ವಚನ. They are those who are in leadership role. ಇಲ್ಲಿ ಹೇಳುತ್ತಾ ಇರುವಂತದ್ದು ಸಭಾ ನಾಯಕ ಸ್ಥಾನದಲ್ಲಿ ಇರುವಂತವರ ಕುರಿತಾಗಿ. The task of the elders are the direct affairs of the church. ಆ ಒಂದು ಸಭಾ ಹಿರಿಯರಿಗೆ ಕೊಡಲ್ಪಟ್ಟಿರುವಂತಹ ಜವಾಬ್ದಾರಿಯು ಅದು ಒಂದು ಸಭೆಯ ನೇರ ಕಾರ್ಯಗಳಾಗಿವೆ. Such people need to be supported by the church. ಅಂತಹ ವ್ಯಕ್ತಿಗಳನ್ನ ಸಭೆಯು ಪ್ರೋತ್ಸಾಹಿಸುವಂತದ್ದಾಗಿರಬೇಕು. Especially those who excel in their ministry, if they are ruling over in the word and teaching, they should be considered worthy of double honor. ಮುಖ್ಯವಾಗಿ ವಿಶೇಷವಾಗಿ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರಾಗಿ ಪ್ರಸಂಗದಲ್ಲಿ ಉಪದೇಶದಲ್ಲಿ ಯಾರಾದರೂ ಕಷ್ಟಪಡುವವರಾಗಿ ಒಳ್ಳೆಯ ಸೇವೆಯನ್ನು ಮಾಡುತ್ತಿರುವವರಾದರೆ ಅವರನ್ನ ಇಮ್ಮಡಿಯಾದ ಗೌರವಕ್ಕೆ ಯೋಗ್ಯರೆಂದು ಎಣಿಸಬೇಕು. When he says ruling well, ಆತನು ಅಧಿಕಾರ ನಡೆಸುವವರು ಎಂಬುದಾಗಿ ಹೇಳುವಾಗ it is leading by example. ಅದರ ಅರ್ಥ ಮಾದರಿಯ ಜೀವಿತವನ್ನ ಜೀವಿಸುವ ಹಿರಿಯರು. Those who labor in word and in teaching, ಉಪದೇಶದಲ್ಲಿ ದೇವರ ವಾಕ್ಯದಲ್ಲಿ ಕಷ್ಟಪಡುವವರಾಗಿರುವವರು. elders work is a labor work. It's not a part-time job. It is not a hobby. It is a labor. ಸಭಾ ಹಿರಿಯನ ಆ ಒಂದು ಕೆಲಸ ಅದು ಕಷ್ಟದ ಕೆಲಸವಾಗಿದೆ. And some of them who are giving their full time to that ministry, they may not be able to work outside, so the assembly has a responsibility to support them financially also. ಸಭಾ ಹಿರಿಯರಾಗಿದ್ದುಕೊಂಡು ಒಂದು ವೇಳೆ ತಮ್ಮ ಸಂಪೂರ್ಣ ಸಮಯವನ್ನ ಸೇವೆಗೆ ತೊಡಗಿಸಿರುವವರಾದರೆ ಅವರು ಲೋಕದಲ್ಲಿ ದುಡಿಯಲಿಕ್ಕೆ ಸಾಧ್ಯವಿರುವುದಿಲ್ಲ. ಆದ್ದರಿಂದ ಅಂತ ಹಿರಿಯರನ್ನ ಸಭೆಯು ಅದು ಪ್ರೋತ್ಸಾಹಿಸುವುದಾಗಿರಬೇಕು. Even otherwise, some needy elders the assembly have to support. ಅದರ ಹೊರತಾಗಿ ಬೇರೆ ಯಾರಾದರೂ ಸಭಾ ಹಿರಿಯರು ಅಗತ್ಯದಲ್ಲಿರುವುದಾದರೆ ಅಂತವರಿಗೂ ಕೂಡ ಸಭೆಯು ಸಹಾಯ ಮಾಡುವುದಾಗಿರಬೇಕು. But those who labor in teaching and preaching, they need to be definitely supported by the assembly. ಆದರೆ ಪ್ರಸಂಗ ಮಾಡುವುದರಲ್ಲಿ ಬೋಧಿಸುವುದರಲ್ಲಿ ಯಾರಾದರೂ ಕಷ್ಟಪಟ್ಟು ದುಡಿಯುವವರಾದರೆ ಅಂತವರನ್ನ ಸಭೆಯು ಇನ್ನೂ ಹೆಚ್ಚಾಗಿ ಸಹಾಯ ಮಾಡುವುದಾಗಿರಬೇಕು. Hebrews chapter 13 verse 7 and 17 talks about the believers' responsibility to the elders in the assembly. ಇಬ್ರಿಯ 13ನೇ ಅಧ್ಯಾಯ 7ನೇ ವಚನ ಮತ್ತು 17ನೇ ವಚನಗಳು ನಮಗೆ ಸಭೆಯಲ್ಲಿರುವಂತಹ ವಿಶ್ವಾಸಿಗಳಿಗೆ ಸಭಾ ನಾಯಕರ ಕುರಿತಾಗಿ ಇರುವಂತಹ ಜವಾಬ್ದಾರಿಯ ಕುರಿತಾಗಿ ಇದು ಮಾತನಾಡುತ್ತವೆ. It is a sad thing that many assembly forget to practice this. ಇದು ಒಂದು ದುಃಖದ ಸಂಗತಿ, ಅನೇಕ ಸಭೆಗಳು ಈ ಒಂದು ಕಾರ್ಯವನ್ನು ಅಭ್ಯಾಸ ಮಾಡುವುದನ್ನು ಬಿಟ್ಟು ಬಿಟ್ಟಿವೆ. Let's turn to 2 Chronicles chapter 31 verse 4 to 10. 2 Chronicles chapter 31 verse 4 to 10. ಎರಡು ಪೂರ್ವಕಾಲ ವೃತ್ತಾಂತ 2 Chronicles chapter 31 verse 4 to 10. ಎರಡು ಪೂರ್ವಕಾಲ ವೃತ್ತಾಂತ 31ನೇ ಅಧ್ಯಾಯ 4ರಿಂದ 10ನೇ ವಚನದವರೆಗೆ ನಾವು ನೋಡಿಕೊಳ್ಳೋಣ. ಯಾಜಕರು ಮತ್ತು ಲೇವಿಯರು ಯೆಹೋವ ಧರ್ಮದಲ್ಲಿ ಆಸಕ್ತರಾಗಿರುವುದಕ್ಕಾಗಿ ಅವರಿಗೆ ಸಲ್ಲತಕ್ಕ ಜೀವನಾಂಶವನ್ನು ಯೆರೂಸಲೇಮಿನಲ್ಲಿ ವಾಸಿಸುವ ಜನರು ಕೊಡಬೇಕೆಂತಲೂ ಗೊತ್ತು ಮಾಡಿದನು. ಈ ರಾಜಾಜ್ಞೆಯು ಪ್ರಕಟವಾದ ಕೂಡಲೇ ಇಸ್ರಾಯೇಲರು ಧಾನ್ಯ, ದ್ರಾಕ್ಷಾರಸ, ಎಣ್ಣೆ, ಜೇನು ಮುಂತಾದ ಎಲ್ಲ ಹುಟ್ಟುವಳಿಗಳಲ್ಲಿಯೂ ಪ್ರಥಮ ಫಲವನ್ನು ರಾಶಿ ರಾಶಿಯಾಗಿ ತಂದುಕೊಟ್ಟರು. ಮತ್ತು ತಮ್ಮ ಎಲ್ಲ ಆದಾಯದ ದಶಮಾಂಶವನ್ನು ಉದಾರವಾಗಿ ಸಲ್ಲಿಸಿದರು. ಯಹೂದದ ಪಟ್ಟಣಗಳಲ್ಲಿ ವಾಸಿಸುತ್ತಿರುವ ಇಸ್ರಾಯೇಲರು ಯಹೂದ್ಯರು ಕುರಿದನಗಳಲ್ಲಿ ದಶಮಾಂಶವನ್ನು ಕೊಟ್ಟದ್ದಲ್ಲದೆ ದೇವರಾದ ಯೆಹೋವನಿಗೆ ಸಮರ್ಪಣೆಯಾಗತಕ್ಕ ಪರಿಶುದ್ಧ ದ್ರವ್ಯಗಳಲ್ಲಿಯೂ ದಶಮಾಂಶವನ್ನು ತಂದು ರಾಶಿ ಮಾಡಿದರು. ರಾಶಿ ಮಾಡುವುದು 3ನೆಯ ತಿಂಗಳಲ್ಲಿ ಪ್ರಾರಂಭವಾಯಿತು, 7ನೆಯ ತಿಂಗಳಲ್ಲಿ ತೀರಿತು. ಹಿಜ್ಕೀಯನು ಪ್ರಭುಗಳು ಬಂದು ಆ ರಾಶಿಯನ್ನು ನೋಡಿದಾಗ ಯೆಹೋವನನ್ನು ಕೊಂಡಾಡಿ ಆತನ ಪ್ರಜೆಗಳಾದ ಇಸ್ರಾಯೇಲರನ್ನು ಹರಸಿದರು. ಹಿಜ್ಕೀಯನು ಯಾಜಕರ ಮತ್ತು
ಲೇವಿಯರ ಹತ್ತಿರ ಆ ರಾಶಿಗಳ ವಿಷಯದಲ್ಲಿ ವಿಚಾರಿಸಲು ಚಾದೋಕ್ ಸಂತಾನದ ಮಹಾಯಾಜಕನಾದ ಅಜರ್ಯನು ಅವನಿಗೆ, ಜನರು ದೇವರಾದ ಯೆಹೋವನಿಗೋಸ್ಕರ ಪ್ರತ್ಯೇಕಿಸತಕ್ಕದ್ದನ್ನು ಆತನ ಆಲಯಕ್ಕೆ ತಂದಂದಿನಿಂದ ಯೆಹೋವನು ತನ್ನ ಪ್ರಜೆಗೆ ಸಮೃದ್ಧಿಯನ್ನು ಅನುಗ್ರಹಿಸಿದ್ದಾನೆ. ನಾವು ಉಂಡು ತೃಪ್ತರಾಗಿ ಇನ್ನೂ ಇಷ್ಟು ದೊಡ್ಡ ರಾಶಿಯನ್ನು ಉಳಿಸಿಕೊಂಡಿರುತ್ತೇವೆ ಅಂದನು. ಅಂಕಲ್, here we see King Hezekiah's command to the Israelites to support their spiritual leaders. ಇಲ್ಲಿ ನಾವು ಹಿಜ್ಕೀಯನು ಇಸ್ರಾಯೇಲ್ ನಾಯಕರಿಗೆ ಅವರ ಆತ್ಮೀಕ ಗುರುಗಳನ್ನ, ಆತ್ಮೀಕ ನಾಯಕರನ್ನ ಪ್ರೋತ್ಸಾಹ ಪಡಿಸಬೇಕು, ಸಹಾಯ ಮಾಡಬೇಕು ಎಂಬುದಾಗಿ ಬೋಧಿಸುವುದರ ಕುರಿತಾಗಿ ನೋಡುತ್ತೇವೆ. So when Paul is writing this to Timothy, he quotes two passages, one from the Old Testament, one from the New Testament, to teach this truth. ಪೌಲನು ತಿಮೋಥೆಯನಿಗೆ ಈ ಒಂದು ಸತ್ಯಾಂಶದ ಕುರಿತಾಗಿ ಬರೆಯುವಾಗ ಆತನು ಹಳೆಯ ಒಡಂಬಡಿಕೆಯಿಂದ ಒಂದು ಭಾಗವನ್ನ ಮತ್ತು ಹೊಸ ಒಡಂಬಡಿಕೆಯಿಂದ ಒಂದು ಭಾಗವನ್ನ ತಿಳಿಸುವವನಾಗಿ ಈ ಸತ್ಯಾಂಶದ ಕುರಿತಾಗಿ ಆತನಿಗೆ ತಿಳಿಸುತ್ತಾನೆ. Let's read verse 18. ನಾವು 18ನೇ ವಚನವನ್ನ ನಾವು ಓದಿಕೊಳ್ಳೋಣ. ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದೆಂತಲೂ ಆಳು ತನ್ನ ಕೂಲಿಗೆ ಯೋಗ್ಯನಾಗಿ. Deuteronomy 25 verse 4. ಅದು ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯ 4ನೇ ವಚನದಿಂದ ಹೇಳಲ್ಪಟ್ಟಿರುವಂತ ಮಾತಾಗಿದೆ. And then 1 Corinthians 9 to 11 also quotes that. 1 ಕೊರಿಂಥ 9ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನವೂ ಕೂಡ ಅದನ್ನ ಕುರಿತಾಗಿಯೇ ಮಾತನಾಡುತ್ತದೆ. So Paul is quoting a verse from the Old Testament and quoting a verse from the New Testament and connecting it together to show that both the Old Testament and the New Testament is the inspired word of God. ಪೌಲನು ಹಳೆ ಒಡಂಬಡಿಕೆಯಿಂದ ಒಂದು ವಾಕ್ಯವನ್ನ, ಹೊಸ ಒಡಂಬಡಿಕೆಯಿಂದ ಒಂದು ವಾಕ್ಯವನ್ನ ತೆಗೆದುಕೊಂಡವನಾಗಿ ಅವೆರಡು ವಾಕ್ಯಗಳ ಮಧ್ಯದಲ್ಲಿರುವಂತಹ ಸಂಬಂಧವನ್ನ ಏರ್ಪಡಿಸುವವನಾಗಿ ಈ ಒಂದು ವಾಕ್ಯಗಳು ದೇವರಾತ್ಮ ಪ್ರೇರಿತವಾಗಿಯೇ ಬರೆಯಲ್ಪಟ್ಟಿದೆ ಎಂಬುದಾಗಿ ಮತ್ತೆ ನಿರೂಪಿಸುತ್ತಾನೆ. Secondly, he says that the worker deserves his wages. ಎರಡನೇದಾಗಿ ಆತನು ಹೇಳುತ್ತಾನೆ, ಆಳು ತನ್ನ ಕೂಲಿಗೆ ಯೋಗ್ಯನು ಎಂದು ಹೇಳುತ್ತಾನೆ. That also you can see in the Old Testament and in the New Testament. Matthew chapter 10 taught by the Lord himself. ನಾವು ಅದನ್ನೇ ಹಳೆಯ ಒಡಂಬಡಿಕೆಯಲ್ಲಿಯೂ ಕೂಡ ಹೊಸ ಒಡಂಬಡಿಕೆಯಲ್ಲಿಯೂ ಕೂಡ ನೋಡುತ್ತೇವೆ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿಯೂ ಕೂಡ ನಮ್ಮ ಯೇಸುಕ್ರಿಸ್ತನು, ಕರ್ತನಾದ ಯೇಸುಕ್ರಿಸ್ತನು ಕೂಡ ಅದನ್ನೇ ಬೋಧಿಸಿದ್ದಾನೆ. If anyone is doing God's work, if they are helping you spiritually, the believers have a responsibility to help them in their physical needs. ಯಾರಾದರೂ ಆತ್ಮೀಕ ನಾಯಕರಾಗಿದ್ದುಕೊಂಡು ದೇವರ ವಾಕ್ಯದಲ್ಲಿ ನಿಮ್ಮ ಆತ್ಮಿಕ ಅಭಿವೃದ್ಧಿಯಲ್ಲಿ ಅವರು ನಿಮ್ಮನ್ನು ಬೆಳೆಸುವಂತವರಾಗಿದ್ದರೆ, ಸಭೆಯ ವಿಶ್ವಾಸಿಗಳು, ಸಭೆಯು ಅಂತವರಿಗೆ ಲೌಕಿಕವಾಗಿ ಸಹಾಯ ಮಾಡುವ ಒಂದು ಜವಾಬ್ದಾರಿಯನ್ನು ಹೊಂದಿದೆ. Many believers forget that. ಅನೇಕ ವಿಶ್ವಾಸಿಗಳು ಅದನ್ನು ಮರೆತು ಬಿಡುತ್ತಾರೆ. Now when you come to Paul's life, many places he did not take any support from the assembly because they were poor believers, they were needy believers, so Paul voluntarily didn't take support from them. ಪೌಲನ ಕುರಿತಾಗಿ ನಾವು ನೋಡುವಾಗ, ಪೌಲನು ಅನೇಕ ಸಭೆಗಳಿಗೆ ಹೋಗುವಾಗ ಅವರಿಂದ ಯಾವುದೇ ದ್ರವ್ಯ ಸಹಾಯವನ್ನು, ಹಣ ಸಹಾಯವನ್ನು ತೆಗೆದುಕೊಳ್ಳಲಿಲ್ಲ. ಯಾಕಂದರೆ ಅಂತ ಕೆಲವು ಸಭೆಗಳು ಅವರು ಬಡತನದಲ್ಲಿ ಇದ್ದದ ಕಾರಣದಿಂದ ಪೌಲನು ಅವರಿಂದ ಯಾವ ಸಹಾಯವನ್ನು ತೆಗೆದುಕೊಳ್ಳಲಿಲ್ಲ. That is true with the Thessalonian church. ಅದು ಥೆಸಲೋನಿಕ ಸಭೆಯಲ್ಲಿಯೂ ಕೂಡ ಆ ರೀತಿ ಸತ್ಯವಾಗಿದೆ. But when you think about the Corinthian church, ಆದರೆ ನೀವು ಕೊರಿಂಥ ಸಭೆಯ ಕುರಿತಾಗಿ ನೋಡುವಾಗ, the Corinthian church was well off financially. ಕೊರಿಂಥ ಸಭೆಯು ಆರ್ಥಿಕವಾಗಿ ಸಮೃದ್ಧಿಯಾಗಿ ಇದ್ದಂತ ಸಭೆಯಾಗಿತ್ತು. But they did not honor Paul properly. There were people who were questioning Paul's apostleship. Such problem was there. Paul didn't take support from them. He worked as a tent maker. ಆದರೆ ಕೊರಿಂಥ ಸಭೆಯಲ್ಲಿ ಪೌಲನಿಗೆ ಅಂತಹ ಯಾವುದೇ ಸಹಾಯವು ಸಿಕ್ಕಲಿಲ್ಲ. ಬದಲಾಗಿ ಅಲ್ಲಿ ಸಭೆಯಲ್ಲಿ ಇದ್ದಂತಹ ಕೆಲವರು ಪೌಲನ ಹಣ ಸಹಾಯದ ಕುರಿತಾಗಿ ಅವರು ಪ್ರಶ್ನೆ ಮಾಡುವವರಾಗಿದ್ದರು. ಆದ್ದರಿಂದ ಪೌಲನು ಅವರಿಂದ ಯಾವುದೇ ಸಹಾಯವನ್ನು ತೆಗೆದುಕೊಳ್ಳದೆ ತಾನೇ ಗುಡಾರ ಮಾಡಿ ತನ್ನ ಜೀವನಾಂಶವನ್ನ ನೋಡಿಕೊಳ್ಳುತ್ತಾ ಇದ್ದನು. They were questioning his apostleship.
ಅವರು ಆತನ ಅಪೋಸ್ತಲತನವನ್ನೇ ಪ್ರಶ್ನೆ ಮಾಡುವವರಾಗಿದ್ದರು. And there were groupism in Corinthian church. ಆ ಕೊರಿಂಥ ಸಭೆಯಲ್ಲಿ ಗುಂಪುಗಾರಿಕೆ ಹೆಚ್ಚಾಗಿತ್ತು. Some were Paul's party, some were Apollos party. So because of all that division, Paul didn't receive support from them. ಕೆಲವರು ನಾನು ಪೌಲನ ಕಡೆಯವನು, ಇನ್ನು ಕೆಲವರು ನಾನು ಅಪೊಲ್ಲೋಸನ ಕಡೆಯವನು ಎಂಬುದಾಗಿ ಅವರು ಹೇಳಿಕೊಳ್ಳುತ್ತಾ ಇದ್ದರಿಂದ ಪೌಲನು ಅವರಿಂದ ಯಾವುದೇ ಹಣ ಸಹಾಯವನ್ನು ತೆಗೆದುಕೊಳ್ಳಲಿಲ್ಲ. But when he was writing to the Philippian church, he said, "You are the only ones who support me in my gospel work." ಆದರೆ ಪೌಲನು ಫಿಲಿಪ್ಪಿಯವರಿಗೆ ಪತ್ರಿಕೆಯನ್ನು ಬರೆಯುವಾಗ ಕೇವಲ ನಿಮ್ಮಿಂದಲೇ ಮಾತ್ರ ನಾನು ನನ್ನ ಸ್ವಾರ್ಥ ಸೇವೆಗೆ ಬೇಕಾದಂತಹ ಹಣ ಸಹಾಯವನ್ನು ತೆಗೆದುಕೊಂಡನು ಎಂಬುದಾಗಿ ಆತನು ಹೇಳುತ್ತಾನೆ. Sometimes God's servant may say, "No, I don't need the support. God has provided for that." That's good. But it is the believer's responsibility to know the needs of their leaders. ಕೆಲವೊಂದು ಸಂದರ್ಭದಲ್ಲಿ ದೇವರ ಸೇವಕರು ನನಗೆ ನಿಮ್ಮಿಂದ ಯಾವ ಸಹಾಯವೂ ಬೇಡ, ದೇವರು ನನಗೆ ಬೇಕಾದದನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಹೇಳುವಂತಹ ಸೇವಕರು ಕೂಡ ಇದ್ದಾರೆ. ಆದರೆ ಇದು ಸಭೆಯ ಜವಾಬ್ದಾರಿಯಾಗಿದೆ, ಸಭಾ ನಾಯಕರ ಜವಾಬ್ದಾರಿಯಾಗಿದೆ, ಯಾರಿಗೆ ಎಷ್ಟು ಸಹಾಯವನ್ನು ಮಾಡಬೇಕು ಎಂಬುದಾಗಿ ನಿರ್ಧರಿಸುವಂತದ್ದು. Let's read 19 and 20 once more. 19 ಮತ್ತು 20ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಸಭೆಯ ಹಿರಿಯನ ಮೇಲೆ ಯಾರಾದರೂ ದೂರು ಹೇಳಿದರೆ 2-3 ಸಾಕ್ಷಿಗಳಿದ್ದ ಹೊರತಾಗಿ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡ. ಪಾಪದಲ್ಲಿ ನಡೆಯುವವರನ್ನು ಎಲ್ಲರ ಮುಂದೆಯೇ ಗದರಿಸು, ಇವರಿಂದ ಮಿಕ್ಕಾದವರಿಗೂ ಭಯ ಉಂಟಾಗುವುದು. Paul was deeply aware of the opposition to the ministry. ಪೌಲನು ಸೇವೆಗೆ ಇರುವಂತಹ ವಿರೋಧದ ಕುರಿತಾಗಿ ಸ್ಪಷ್ಟವಾಗಿ ತಿಳಿದವನಾಗಿದ್ದನು. Elders are specially target of Satan's attack. ಸೈತಾನನು ಮುಖ್ಯವಾಗಿ ಸಭಾ ಹಿರಿಯರನ್ನೇ ಆತನು ಗುರಿಯಾಗಿಟ್ಟುಕೊಂಡು ಆಕ್ರಮಿಸುವಂತವನಾಗಿರುತ್ತಾನೆ. God's servants and their families are a target for Satan. ದೇವರ ಸೇವಕರು ಮತ್ತು ಅವರ ಕುಟುಂಬದವರು ಸೈತಾನನ ಆ ಒಂದು ದಾಳಿಗೆ ಅವರು ಗುರಿಯಾಗಿರುತ್ತಾರೆ. So this is an important teaching. So Paul is telling there are valid accusation, there is false accusation. ಪೌಲನು ಇದರ ಕುರಿತಾಗಿ ಸ್ಪಷ್ಟವಾಗಿ ತಿಳಿದವನಾಗಿದ್ದನು. ಆದ್ದರಿಂದಲೇ ಆತನು ಹೇಳುತ್ತಾನೆ, ಸರಿಯಾದಂತಹ ನಿಜವಾಗಿಯೂ ತಪ್ಪು ಹೊರಿಸುವಂತಹ ಸಂಗತಿಗಳಿದ್ದವು ಮತ್ತು ತಪ್ಪಾಗಿ ತಪ್ಪು ಹೊರಿಸುವಂತಹ ಸಂಗತಿಗಳು ಕೂಡ ಇದ್ದವು ಎಂಬುದಾಗಿ ಆತನು ಹೇಳುತ್ತಾನೆ. Both will come against church leadership. ಸಭಾ ನಾಯಕರಿಗೆ 2 ವಿಧವಾದಂತಹ ಆ ಒಂದು ತಪ್ಪು ಹೊರಿಸುವಿಕೆಯೂ ಕೂಡ ಬರುವ ಸಾಧ್ಯತೆ ಇದೆ. So if there is an accusation against elder, there should be at least 2 or 3 witnesses. ಆದ್ದರಿಂದ ಸಭಾ ಹಿರಿಯನಿಗೆ ಯಾರಾದರೂ ವಿರುದ್ಧವಾಗಿ ದೂರು ಹೇಳುವವರಾದರೆ ಅಲ್ಲಿ 2 ಅಥವಾ 3 ಜನಗಳಿಗಿಂತ ಹೆಚ್ಚಾದಂತ ಸಾಕ್ಷಿಗಳಿರಬೇಕು. This is again a teaching from the word of God from the book of Deuteronomy. ಇದು ಮತ್ತೆ ದೇವರ ವಾಕ್ಯವಾದಂತಹ ಧರ್ಮೋಪದೇಶ ಕಾಂಡದಿಂದ ತೆಗೆದುಕೊಂಡಂತಹ ಒಂದು ಬೋಧನೆಯಾಗಿದೆ. Deuteronomy 19:15. ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ 15ನೇ ವಚನ. The same thing Jesus taught in Matthew 18. If you have something against your brother, go and talk to him. If he don't listen, take 2 or 3 witnesses with you. ಅದೇ ವಿಷಯದ ಕುರಿತಾಗಿ ಯೇಸು ಕ್ರಿಸ್ತನು ಮಾತನಾಡುವಂತವನಾಗಿರುತ್ತಾನೆ. ಮತ್ತಾಯ 18ನೇ ಅಧ್ಯಾಯದಲ್ಲಿ ನಿನ್ನ ಸಹೋದರನ ವಿರುದ್ಧವಾಗಿ ಯಾರಾದರೂ ತಪ್ಪು ಹೊರಿಸುವರಾದರೆ ಜೊತೆಗೆ 2-3 ಜೊತೆಗಾರರನ್ನಾಗಿ ಕರೆದುಕೊಂಡು ಹೋಗು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವುದನ್ನು ನಾವು ನೋಡುತ್ತೇವೆ. So those who are in leadership are specially under the attack of Satan. So you should not do Satan's work in bringing false accusation against elders. ಆದ್ದರಿಂದಲೇ ಸಭಾ ನಾಯಕರು ಸೈತಾನನ ಆ ಒಂದು ದೂರಿಗೆ, ಸೈತಾನನ ದಾಳಿಗೆ ಗುರಿಯಾಗಿರುವಂತವರಾಗಿರುತ್ತಾರೆ. ಆದ್ದರಿಂದ ವಿಶ್ವಾಸಿಗಳಾದಂತಹ ನೀವು ಸೈತಾನನ ಕಾರ್ಯ ಮಾಡುವವರಾಗಿ ಸಭಾ ನಾಯಕರಿಗೆ ವಿರುದ್ಧವಾಗಿ ಸುಳ್ಳಾದಂತಹ ದೂರನ್ನ ಹೊರಿಸುವವರಾಗಿರಬಾರದು. A single witness, a single person, he said it, she said it, such accusation are not allowed in the word of God. ಒಬ್ಬ ವ್ಯಕ್ತಿ ಹೇಳುವಂತದ್ದು, ದೂರು ಹೇಳುವಂತದ್ದು, ಇವನು ಆ ರೀತಿ ಹೇಳಿದನು, ಅವಳು ಆ ರೀತಿ ತಪ್ಪು ಹೊರಿಸಿದಳು ಎಂಬುದಾಗಿ ಸಭಾ ಹಿರಿಯರಿಗೆ ವಿರುದ್ಧವಾಗಿ ಹೇಳುವುದಾದರೆ ಅಂತಹ ವಿಷಯಗಳ ಕುರಿತಾಗಿ ಹೆಚ್ಚು ಗಮನ ಕೊಡಬಾರದು.
If the assembly believers can practice this, it will bring lot of harmony in the church. ಒಂದು ವೇಳೆ ಸಭಾ ವಿಶ್ವಾಸಿಗಳು ಈ ಒಂದು ಕಾರ್ಯವನ್ನು ಅಭ್ಯಾಸ ಮಾಡುವವರಾದರೆ ಸಭೆಯಲ್ಲಿ ಅದು ಎಷ್ಟೋ ಸಮಾಧಾನವನ್ನು ತಂದು ಕೊಡುವಂತದ್ದಾಗಿರುತ್ತದೆ. Accusations sometimes are valid. ಕೆಲವು ಸಂದರ್ಭಗಳಲ್ಲಿ ಸರಿಯಾದಂತಹ ದೂರುಗಳು ಕೂಡ ಬರುವಂತದ್ದಾಗಿರುತ್ತವೆ. But it should be well supported by 2 or 3 reliable witness. ಆದರೆ ಅಂತಹ ದೂರುಗಳು 2 ಅಥವಾ 3 ನಂಬಲಿಕ್ಕೆ ಸಾಧ್ಯವಾದಂತಹ ಸಾಕ್ಷಿಗಳ ಒಂದು ಸಹಾಯ ಇರುವಂತದ್ದಾಗಿರಬೇಕು. And if it is true, ಒಂದು ವೇಳೆ ಅಂತಹ ದೂರು ಅದು ಸರಿಯಾಗಿರುವುದಾದರೆ then verse 20 says what they should do. 20ನೇ ವಚನವು ಹೇಳುತ್ತದೆ ಏನು ಮಾಡಬೇಕು ಎಂಬುದಾಗಿ. They should be, read it, brother. ಪಾಪದಲ್ಲಿ ನಡೆಯುವವರನ್ನು ಎಲ್ಲರ ಮುಂದೆಯೇ ಗದರಿಸು, ಇವರಿಂದ ಮಿಕ್ಕಾದವರಿಗೂ ಭಯ ಉಂಟಾಗುವುದು. ಸೊ ಪಾಪದಲ್ಲಿ ನಡೆಯುವವರೆಂದು ಹೇಳುವಾಗ ಮುಖ್ಯವಾಗಿ those who elders who don't repent continue to rebel and they are not repenting, it's talking about such elders. ಇಲ್ಲಿ ಪಾಪದಲ್ಲಿ ನಡೆಯುವವರನ್ನ ಎಲ್ಲರ ಮುಂದೆ ಗದರಿಸು ಎಂಬುದಾಗಿ ಹೇಳುವಾಗ ಆತನು ಪಾಪದಲ್ಲಿಯೇ ಮುಂದುವರಿಯುವಂತಹ ಸಭಾ ಹಿರಿಯರ ಕುರಿತಾಗಿ, ಪಶ್ಚಾತ್ತಾಪವೇ ಇಲ್ಲದಂತಹ ಸಭಾ ಹಿರಿಯರ ಕುರಿತಾಗಿ ಆತನು ಹೇಳುತ್ತಾನೆ. And who has to do this? ಈ ಕಾರ್ಯವನ್ನ ಯಾರು ಮಾಡಬೇಕು? It is not anybody in the church, the other elders of the church. ಇದು ಬೇರೆ ಯಾರು ಕೂಡ ಸಭೆಯಲ್ಲಿರುವಂತವರು ಈ ಕಾರ್ಯವನ್ನ ಮಾಡಬಾರದು, ಗದರಿಸುವ ಕಾರ್ಯವನ್ನ. ಬದಲಾಗಿ ಇತರ ಹಿರಿಯರು ಆ ಕಾರ್ಯವನ್ನ ಮಾಡಬೇಕು, ಸಭೆಯಲ್ಲಿರುವಂತಹ ಹಿರಿಯರು. So it means the church should have plural elders. ಇದರ ಅರ್ಥ ಸಭೆಯು ಒಂದಕ್ಕಿಂತ ಹೆಚ್ಚಾದಂತ ಹಿರಿಯರನ್ನ ಹೊಂದಿರಬೇಕು ಎಂಬುದಾಗಿ ಅರ್ಥವಾಗುತ್ತದೆ. If the church is only managed by one brother, then this cannot be practiced. ಒಂದು ವೇಳೆ ಸಭೆಯು ಕೇವಲ ಒಬ್ಬ ಹಿರಿಯನಿಂದ ಅದು ಕೂಡಿರುವುದಾದರೆ ಈ ಒಂದು ಕಾರ್ಯಕ್ಕೆ ಆಸ್ಪದವೇ ಇಲ್ಲ. So when an elder does not repent in spite of the other elders trying everything to solve the problem, if they are not repenting and turning back, they should be publicly rebuked in the assembly. ಆದ್ದರಿಂದ ಸಭೆಯಲ್ಲಿ ಇರುವಂತಹ ಹಿರಿಯನು ಆತನು ಪಾಪದಲ್ಲಿ ನಡೆಯುವವನಾಗಿ ಇತರ ಹಿರಿಯರಿಂದ ಎಚ್ಚರಿಸಲ್ಪಟ್ಟು ಆತನಿಗೆ ಬುದ್ಧಿ ಮಾತನ್ನು ಹೇಳುವಾಗಲೂ ಕೂಡ ಆತನು ತನ್ನ ಪಾಪದಿಂದ ಹಿಂತಿರುಗಿ ಪಶ್ಚಾತ್ತಾಪ ಪಡದೆ ಹೋದಾಗ ಅಂತವನನ್ನ ಸಾರ್ವಜನಿಕವಾಗಿ ಎಲ್ಲರ ಮುಂದೆಯೇ ಗದರಿಸಬೇಕು. So that the rest may stand in fear, the last part. ಆದ್ದರಿಂದ ಇದರಿಂದ ಮಿಕ್ಕಾದವರು ಕೂಡ ಭಯದಲ್ಲಿ ಇರುವ ಹಾಗೆ ಎಂಬುದಾಗಿ ಕಡೆಯದಾಗಿ ಆತನು ಹೇಳುತ್ತಾನೆ. So it is a healthy thing, it will protect others from doing the same thing. ಇದು ಒಂದು ಆರೋಗ್ಯಕರ ಸಂಗತಿಯಾಗಿದೆ. ಈ ರೀತಿ ಬಹಿರಂಗವಾಗಿ ಗದರಿಸುವಂತದ್ದು ಇತರರೂ ಕೂಡ ಅಂತಹ ಕಾರ್ಯಗಳಲ್ಲಿ ನಡೆಯದ ಹಾಗೆ ಅದು ಎಚ್ಚರಿಸುವಂತದ್ದಾಗಿದೆ. If elders are corrected, then the believers will know there's no partiality in this assembly. Even the elders are subject to correction. That will bring a fear of God to the believers. ಸಭಾ ಹಿರಿಯರನ್ನ ಸರಿಪಡಿಸುವಾಗ ಸಭಾ ವಿಶ್ವಾಸಿಗಳಿಗೆ ಗೊತ್ತಾಗುವಂತ ಸತ್ಯಾಂಶವೇನೆಂದರೆ ಈ ಸಭೆಯಲ್ಲಿ ಯಾವುದೇ ವಿಧವಾದ ತಾರತಮ್ಯವಿಲ್ಲ. ಸಭಾ ಹಿರಿಯನು ಆತನು ಸರಿಪಡಿಸಿಕೊಳ್ಳಬಹುದಾದರೆ ನಾವು ಕೂಡ ಹೆಚ್ಚಾಗಿ ನಮ್ಮ ನಡತೆಗಳನ್ನು ಸರಿಪಡಿಸಿಕೊಳ್ಳಬೇಕು ಎಂಬುದಾಗಿ ಸಭಾ ವಿಶ್ವಾಸಿಗಳಿಗೆ ತಿಳಿದು ಬರುತ್ತದೆ. Now believers all we should understand that the elders are also people from among us. They are also human beings. Don't think they are super people. They are also from among us. ನಾವು ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನೆಂದರೆ ಸಭಾ ಹಿರಿಯರು ಅವರು ಕೂಡ ನಮ್ಮ ಮಧ್ಯದಿಂದಲೇ ಆರಿಸಲ್ಪಟ್ಟಂತವರು. ಅವರು ಕೂಡ ನನ್ನ ನಿಮ್ಮ ಹಾಗೆ ಕೇವಲ ಮಾನವರಾಗಿದ್ದಾರೆ. ಅವರು ಯಾವುದೋ ಒಬ್ಬ ದೈವಿಕ ಅತಿಶಕ್ತಿ ಉಳ್ಳಂತ ವ್ಯಕ್ತಿಗಳಲ್ಲ. And if you look at the Old Testament, you see how God corrected great leaders like Moses, like David, Aaron, Miriam. All this gives us such warnings. ನಾವು ಹಳೆಯ ಒಡಂಬಡಿಕೆಯನ್ನು ನಾವು ನೋಡುವಾಗ ದೇವರು ಇನ್ನು ಅನೇಕ ಹಿರಿಯರುಗಳನ್ನ ಗದರಿಸಿ ಅವರನ್ನ ಸರಿಪಡಿಸಿದಂತದನ್ನ ನಾವು ನೋಡುತ್ತೇವೆ. ಮೋಶೆಯನ್ನ ನೋಡಬಹುದು, ಆರೋನನನ್ನ ನೋಡಬಹುದು, ಮಿರ್ಯಾಮಳನ್ನ ನೋಡಬಹುದು, ದಾವಿದನನ್ನ ನೋಡಬಹುದು. ಇವರೆಲ್ಲರನ್ನ ದೇವರು ಗದರಿಸಿ ಸರಿಪಡಿಸಿದನು. What happened to Korah?
Nadab and Abiram is a major warning. God doesn't spare anyone. God is not partial. ಕೋರಹನ ಕುರಿತಾಗಿ ನಾವು ನೋಡುವಾಗ ಅವನಿಗೇನಾಯ್ತು, ನಾದಾಮ್ ಅಭಿರಾಮ್ ಅವರ ಕುರಿತಾಗಿ ನಾವು ನೋಡುವಾಗ ನಮಗೆ ಅರ್ಥವಾಗುವಂತದ್ದು ಏನೆಂದರೆ, ನಮ್ಮ ದೇವರು ಪಕ್ಷಪಾತಿಯಾದಂತಹ ದೇವರಲ್ಲ, ಆತನು ಎಲ್ಲರಿಗೂ ಕೂಡ ಒಂದೇ ರೀತಿ ತೀರ್ಪು ಮಾಡುವಂತ ದೇವರಾಗಿದ್ದಾನೆ. Even though David was a man after God's own heart, when he sinned and did not repent for almost a year, God sent a servant Nathan, and through a story he convicted him, and the prophet could tell the king, you are that man. ನಾವು ದಾವಿದನ ಕುರಿತಾಗಿ ನೋಡುವಾಗ ದೇವರು ಆತನು ನನ್ನ ಹೃದಯಕ್ಕೆ ಹತ್ತಿರವಾದಂತ ವ್ಯಕ್ತಿ ಎಂಬುದಾಗಿ ಕೂಡ ಹೇಳಿದರೂ ಸಹ ದಾವಿದನು ಪಾಪವನ್ನ ಮಾಡಿ 1 ವರ್ಷಗಳ ಕಾಲ ಆತನು ಪಶ್ಚಾತ್ತಾಪ ಪಡದೇ ಇದ್ದಾಗ ದೇವರು ನಾತಾನನಾದಂತಹ ಪ್ರವಾದಿಯನ್ನ ಅವನ ಬಳಿಗೆ ಕಳಿಸಿ ಒಂದು ಕಥೆಯ ಮೂಲಕ ಅವನಲ್ಲಿ ಪಶ್ಚಾತ್ತಾಪವನ್ನು ಹುಟ್ಟಿಸಿ ಮತ್ತೆ ತನ್ನ ಕಡೆಗೆ ತಿರುಗಿಕೊಳ್ಳುವ ಹಾಗೆ ಆತನನ್ನು ಮಾಡುತ್ತಾನೆ. And Nathan could tell, he is a prophet telling the king, you are that man. ಪ್ರವಾದಿಯಾದ ನಾತಾನನು ಹೋಗಿ ಆ ಅರಸನಾದಂತಹ ದಾವಿದನಿಗೆ ಹೇಳಿದನು, ನೀನೇ ಆ ಪಾಪ ಮಾಡಿದಂತ ವ್ಯಕ್ತಿ ಎಂದು. Some kings in Israel, when the prophets talk like that, they kill them. ನಾವು ಇಸ್ರಾಯೇಲರನ್ನ ನೋಡುವಾಗ ಇಸ್ರಾಯೇಲರಲ್ಲಿದ್ದಂತಹ ಅರಸರು ಆ ರೀತಿ ಪ್ರವಾದಿಗಳು ತಮಗೆ ವಿರುದ್ಧವಾಗಿ ಮಾತನಾಡುವಾಗ ಅಂತವರನ್ನ ಕೊಂದರು. But David repented and turned to God. ಆದರೆ ದಾವಿದನು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡನು. A strong lesson for you and I. ಒಂದು ಗಂಭೀರವಾದಂತಹ ಪಾಠ ನನಗೆ ನಿಮಗೆ. Remember, God disciplines his children because he loves them. Hebrews chapter 12 will teach us that. ಈ ಅಧ್ಯಾಯ ನಮಗೆ ಬೋಧಿಸುವಂತದಾಗಿದೆ. ದೇವರು ತನ್ನ ಮಕ್ಕಳನ್ನ ಶಿಕ್ಷಿಸುವಂತವನಾಗಿರುತ್ತಾನೆ, ಯಾಕಂದರೆ ಆತನು ಅವರನ್ನ ಪ್ರೀತಿಸುತ್ತಾನೆ. Any assembly that ignore church discipline because the leaders are famous, they are rich, they are influential, you are asking for trouble for the assembly. ಒಂದು ಸಭೆಯಲ್ಲಿ ಸಭಾ ಹಿರಿಯನನ್ನ ಸರಿಪಡಿಸುವುದಕ್ಕೆ ಗದರಿಸುವುದಕ್ಕೆ ಭಯಪಡುವುದಾದರೆ, ಒಂದು ವೇಳೆ ಆತನು ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಅಥವಾ ಶ್ರೀಮಂತನು ಎಂಬುದಾಗಿ ಭಯಪಡುವುದಾದರೆ ಅಂತಹ ಸಭೆಯು ಸಂಕಟಕ್ಕೆ ಒಳಗಾಗುವ ಸಭೆಯಾಗಿರುತ್ತದೆ. Many leaders cannot do that because of prejudice and partiality. ಅನೇಕ ಸಭಾ ಹಿರಿಯರು ಆ ರೀತಿ ಗದರಿಸುವಿಕೆಯನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ, ಯಾಕೆಂದರೆ ಅವರು ಮೊದಲೇ ತಮ್ಮ ಮನಸ್ಸಿನಲ್ಲಿ ಬೇರೆ ಆಲೋಚನೆಗಳನ್ನ ಹೊಂದುವಂತವರಾಗಿರುತ್ತಾರೆ ಮತ್ತು ತಾರತಮ್ಯವನ್ನ ಹೊಂದಿದವರಾಗಿರುತ್ತಾರೆ. If you don't correct in the beginning, it will cause a lot of problem for the assembly later. ನೀವು ಮೊದಲೇ ಸಭೆಯಲ್ಲಿ ತಪ್ಪನ್ನ ಸರಿಪಡಿಸದೆ ಹೋದರೆ ಅದು ನಂತರದ ದಿನಗಳಲ್ಲಿ ಸಭೆಗೆ ಇನ್ನೂ ಹೆಚ್ಚಾದ ಸಮಸ್ಯೆಯನ್ನು ತರುವಂತದಾಗಿರುತ್ತದೆ. In the Corinthian church, the elders did not correct. So God used Paul to tell, put that wicked man outside. If we don't correct, God will correct, and that will be more serious. ಆದ್ದರಿಂದಲೇ ಕೊರಿಂಥ ಸಭೆಯಲ್ಲಿ ನಾವು ನೋಡುವಾಗ, ಕೊರಿಂಥ ಸಭೆಯಲ್ಲಿ ಅಂತಹ ಹಿರಿಯರನ್ನ ಬೋಧಕರನ್ನ ಗದರಿಸದೆ ಹೋದ ಕಾರಣ ದೇವರು ಪೌಲನಿಗೆ ಹೇಳುತ್ತಾನೆ, ಅಂತಹ ಹಿರಿಯನನ್ನ ಹೊರಗೆ ಹಾಕು ಎಂಬುದಾಗಿ. ಒಂದು ವೇಳೆ ನಾವೇ ನಮ್ಮ ಸಭೆಯಲ್ಲಿ ಸರಿಪಡಿಸದೆ ಹೋದರೆ ದೇವರಿಂದ ಬರುವಂತಹ ನ್ಯಾಯ ತೀರ್ಪು ಅದು ಗಂಭೀರವಾಗಿರುವಂತದಾಗಿರುತ್ತದೆ. God disciplines through his people in the church, the leaders. If they fail to do that, God himself will deal with it. It will be very, very painful. ಸಭೆಯಲ್ಲಿ ಒಂದು ವೇಳೆ ನಾಯಕತ್ವದಲ್ಲಿ ಇರುವಂತಹ ತಪ್ಪನ್ನ ನಾಯಕರೇ ಸರಿಪಡಿಸದೆ ಹೋದರೆ ದೇವರು ಅದನ್ನ ಕೈಗೆತ್ತಿಕೊಳ್ಳುವಂತವನಾಗಿರುತ್ತಾನೆ. ಅಂತಹ ಸಂದರ್ಭದಲ್ಲಿ ದೇವರು ನಾವು 29ನೇ ವಚನವನ್ನ ನಾವು ಓದಿಕೊಂಡು ನಾನು ನನ್ನ ವಾಕ್ಯ ಭಾಗವನ್ನು ಮುಗಿಸುತ್ತೇನೆ. ನೀನು ವಿಚಾರಿಸುವುದಕ್ಕೆ ಮೊದಲೇ ತಪ್ಪು ಹೊರಿಸದೆಯೂ ಪಕ್ಷಪಾತದಿಂದ ಏನೂ ಮಾಡದೆಯೂ ನಾನು ಹೇಳಿರುವ ಮಾತುಗಳ ಪ್ರಕಾರವೇ ನಡೆಯಬೇಕೆಂದು ದೇವರ ಮುಂದೆಯೂ ಕ್ರಿಸ್ತ ಯೇಸುವಿನ ಮುಂದೆಯೂ ಆಯಲ್ಪಟ್ಟಿರುವ ದೇವದೂತರ ಮುಂದೆಯೂ ಖಂಡಿತವಾಗಿ ಹೇಳುತ್ತೇನೆ.
Why Paul gave this strong charge to Timothy? ಯಾಕೆ ಪೌಲನು ಈ ಒಂದು ಗಂಭೀರವಾದಂತಹ ನಿರ್ದೇಶನವನ್ನ ತಿಮೋಥೆಯನಿಗೆ ಕೊಡುತ್ತಿದ್ದಾನೆ? Timothy was a younger leader, a younger servant of God. ತಿಮೋಥೆಯನನ್ನ ನಾವು ನೋಡುವಾಗ ಆತನು ದೇವರ ಸೇವಕನಾದಂತಹ ಯೌವನಸ್ಥನಾಗಿದ್ದನು. He may want to avoid unpleasant confrontation with others. ಒಂದು ವೇಳೆ ಆತನು ಇತರರೊಟ್ಟಿಗೆ ಮುಜುಗರ ಉಂಟು ಮಾಡುವಂತಹ ಸಂದರ್ಭವನ್ನ ಆಗಬಾರದೆಂದು ಒಂದು ವೇಳೆ he may avoid correction. ಒಂದು ವೇಳೆ ಆತನು ಆ ರೀತಿ ತಪ್ಪನ್ನ ಸರಿಪಡಿಸುವುದಕ್ಕೆ ಆತನು ಹಿಂಜರಿಯುವ ವ್ಯಕ್ತಿಯಾಗಿದ್ದನು. As a young person, how can I correct an older brother? ನಾನು ಒಬ್ಬ ಯೌವನಸ್ಥ ಸೇವಕನಾಗಿದ್ದುಕೊಂಡು ಒಬ್ಬ ಹಿರಿಯನನ್ನ ಹೇಗೆ ಸರಿಪಡಿಸಬಹುದು ಎಂಬುದಾಗಿ ಹಿಂಜರಿಕೆ ಉಳ್ಳವನಾಗಿರಬಹುದು. Many believers don't want to come forward to be the elders because they want to be in the good book of everybody. They don't want to confront anybody. But in leadership, confrontation and correction, when needed, is part of their responsibility. ಆದ್ದರಿಂದಲೇ ಅನೇಕ ಸಹೋದರರು ಸಭಾ ಹಿರಿಯರ ಸ್ಥಾನವನ್ನ ತೆಗೆದುಕೊಳ್ಳಲಿಕ್ಕೆ ಮುಂದೆ ಬರುವುದಿಲ್ಲ. ಯಾಕಂದರೆ ಇತರರು ನಮ್ಮ ಮೇಲೆ ತಪ್ಪು ಹೊರಿಸಬಾರದು ಎಂಬುದಾಗಿ ಅವರು ಬಯಸುವವರಾಗಿ ಹಿಂದೆಯೇ ಉಳಿಯಲಿಕ್ಕೆ ಬಯಸುತ್ತಾರೆ. ಆದರೆ ಅರ್ಥ ಮಾಡಿಕೊಳ್ಳಬೇಕಾದಂತಹ ಸತ್ಯಾಂಶವೇನೆಂದರೆ ಸಭಾ ನಾಯಕತ್ವ ಅದು ಸರಿಪಡಿಸಿಕೊಳ್ಳುವಂತಹ ಮತ್ತು ತಪ್ಪಿಗೆ ಗುರಿಯಾಗುವಂತಹ ಆ ಒಂದು ನಾಯಕತ್ವವಾಗಿರುತ್ತದೆ. So Paul is telling to Timothy, keep this instruction without any favoritism. ಆದ್ದರಿಂದಲೇ ಪೌಲನು ಈ ಒಂದು ನಿರ್ದೇಶವನ್ನ ತಿಮೋಥೆಯನಿಗೆ ಕೊಡುವಂತವನಾಗಿರುತ್ತಾನೆ. ಯಾವುದೇ ಪಕ್ಷಪಾತವಿಲ್ಲದೆ ನೀನು ಈ ಒಂದು ಗದರಿಸುವಿಕೆಯನ್ನ ಮಾಡು ಎಂಬುದಾಗಿ. Then the strength of Paul's charge is underlined by his calling the authority of God, Jesus Christ, and the elect angels. ಆದ್ದರಿಂದಲೇ ಪೌಲನು ತಿಮೋಥೆಯನಿಗಿರುವಂತ ಆ ಒಂದು ಅಧಿಕಾರವನ್ನ ಪುನರುಚ್ಚರಿಸುವವನಾಗಿ ಯೇಸು ಕ್ರಿಸ್ತನ ಮುಂದೆಯೂ ದೇವದೂತರ ಮುಂದೆಯೂ ಆತನಿಗೆ ಕೊಡಲ್ಪಟ್ಟಿರುವಂತಹ ಅಧಿಕಾರದ ಕುರಿತಾಗಿ ಪುನರುಚ್ಚರಿಸುತ್ತಾನೆ. Before God, before Jesus Christ, before the elect angels. ದೇವರ ಮುಂದೆಯೂ ಯೇಸು ಕ್ರಿಸ್ತನ ಮುಂದೆಯೂ ಮತ್ತು ಆರಿಸಲ್ಪಟ್ಟಂತಹ ದೇವದೂತರ ಮುಂದೆಯೂ ಎಂದು ಹೇಳುತ್ತಾನೆ. You know what that means? ಅದರ ಅರ್ಥ ಏನು ಗೊತ್ತಾ? God, Jesus Christ, and the elect angels are all involved in God's judgment. ಅದರ ಅರ್ಥ ದೇವರು, ಯೇಸು ಕ್ರಿಸ್ತನು ಮತ್ತು ಆರಿಸಲ್ಪಟ್ಟಂತಹ ದೇವದೂತರು ಇವರೆಲ್ಲರೂ ದೇವರ ನ್ಯಾಯ ತೀರ್ವಿಕೆಯಲ್ಲಿ ಪಾಲುಗಾರರಾಗಿದ್ದಾರೆ. Bible says God is a judge. ಸತ್ಯವೇದವು ಹೇಳುತ್ತದೆ ದೇವರು ಆತನು ನ್ಯಾಯಾಧಿಪತಿ. And God the Father has given all judgment to Jesus Christ. So he will be the judge to come. ತಂದೆಯಾದ ದೇವರು ಅಧಿಕಾರ ಮಾಡುವಂತ ಶಕ್ತಿಯನ್ನು ಯೇಸು ಕ್ರಿಸ್ತನಿಗೆ ಕೊಟ್ಟಿದ್ದಾನೆ. ಆದರೆ ತೀರ್ಪು ಮಾಡುವಂತ ಅಧಿಕಾರವನ್ನು ಯೇಸು ಕ್ರಿಸ್ತನಿಗೆ ಕೊಟ್ಟಿದ್ದಾನೆ. ಆದ್ದರಿಂದ ಯೇಸು ಕ್ರಿಸ್ತನೇ ಆತನು ನ್ಯಾಯಾಧಿಪತಿ. And the elect angels will also be involved. Bible says in Matthew 24:25, when the Lord come back, the angels will come and separate in judgment. ಆರಿಸಲ್ಪಟ್ಟಂತಹ ದೇವದೂತರು ಕೂಡ ಅವರು ದೇವರ ಆ ಒಂದು ನ್ಯಾಯ ತೀರ್ವಿಕೆಯಲ್ಲಿ ಪಾಲುಗಾರರಾಗುತ್ತಾರೆ. ನಾವು ಮತ್ತಾಯಿ 25-26ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆರಿಸಲ್ಪಟ್ಟಂತಹ ದೇವದೂತರು ಬಂದು ದೇವರಿಂದ ಆರಿಸಲ್ಪಟ್ಟ ವಿಶ್ವಾಸಿಗಳು ಮತ್ತು ಅನ್ಯರನ್ನ ಅವರು ಬೇರ್ಪಡಿಸುತ್ತಾರೆ. So God judges. ಆದ್ದರಿಂದ ದೇವರು ಆತನು ತೀರ್ಪು ಮಾಡುತ್ತಾನೆ. The Lord Jesus Christ is the judge. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ನ್ಯಾಯಾಧಿಪತಿಯಾಗಿದ್ದಾನೆ. And elect angels will be involved in God's judgment. ಮತ್ತು ಆರಿಸಲ್ಪಟ್ಟಂತಹ ದೇವದೂತರು ಕೂಡ ದೇವರ ನ್ಯಾಯ ತೀರ್ವಿಕೆಯಲ್ಲಿ ಅವರು ಪಾಲುಗಾರರಾಗಿದ್ದಾರೆ. So Paul is quoting that to tell Timothy how serious that you as a servant of God has to do this, instruct and do this. ಆದ್ದರಿಂದಲೇ ಪೌಲನು ಈ ಒಂದು ಗಂಭೀರತೆಯನ್ನು ತಿಮೋಥೆಯನಿಗೆ ತಿಳಿಸುವವನಾಗಿ ನೀನು ದೇವರ ಸೇವಕನಾಗಿದ್ದುಕೊಂಡು ಈ ಕಾರ್ಯಗಳನ್ನ ಮಾಡುವವನಾಗಿ ಬೋಧಿಸುವವನಾಗಿ ಸಭೆಯಲ್ಲಿ ಕ್ರಮಪಡಿಸಬೇಕು ಎಂದು ಹೇಳುತ್ತಾನೆ. A church that failed to correct the wrong is not a biblical church. ಒಂದು ಸಭೆಯು ತಪ್ಪನ್ನ ಸರಿಪಡಿಸಿಕೊಳ್ಳದೆ ಹೋದರೆ
ಅಂತಹ ಸಭೆಯು ಸತ್ಯವೇದಕ್ಕೆ ಅನುಸಾರವಾದ ಸಭೆಯಲ್ಲ. And it is part of our responsibility. ಮತ್ತು ಅದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. But if we teach properly and believers are obedient to the word of God, we can avoid such situations. ಆದರೆ ಸಭೆಯಲ್ಲಿ ಸರಿಯಾದ ಬೋಧನೆಯನ್ನು ಮಾಡುವವರಾಗಿ ಸಭಾ ವಿಶ್ವಾಸಿಗಳು ಆ ಬೋಧನೆಗೆ ವಿಧೇಯರಾಗುವುದಾದರೆ ಅಂತಹ ಸಮಸ್ಯೆಗಳಿಗೆ ಸಭೆಯು ಗುರಿಯಾಗುವುದಿಲ್ಲ. May God help each one of us to do that. ದೇವರು ನಮ್ಮ ಪ್ರತಿಯೊಬ್ಬರಿಗೂ ಆ ಕಾರ್ಯಗಳನ್ನು ಮಾಡಲಿಕ್ಕೆ ಸಹಾಯ ಮಾಡಲಿ. Lord willing, we will continue next week. ದೇವರ ಚಿತ್ತವಿರುವುದಾದರೆ ಮುಂದಿನ ವಾರ ನಾವು ಮುಂದುವರಿಸುವಂತವರಾಗಿರುತ್ತೇವೆ.